ಮಾಡಿಕೊಂಡು ಕನ್ನಡದ ಸೂಫಿ ಪರಂಪರೆಯಲ್ಲಿ ಅಗ್ರಗಣ್ಯರಾಗಿ ಕರ್ನಾಟಕದ ಮನಮನವನ್ನ ಬೆಳಗಿರುವಂತ ಅಪೂರ್ವ ಶಿವಯೋಗಿಯಾಗಿರ್ತಕ್ಕಂಥ ಸಾಮರಸ್ಯದ ಕೊಂಡಿ ಸಾವಳಗಿಯ ಶಿವಲಿಂಗೇಶ್ವರರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಯಾವ ಶಿವಲಿಂಗೇಶ್ವರ ದೇವಾಲಯದ ಗೋಪುರ ಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಶ್ರಾವಣ ಮಾಸದಲ್ಲಿ ನಡೆದುಕೊಂಡು ಬರ್ತಾ ಇರುವಂತ ಈ ಜ್ಞಾನ ಯಜ್ಞದ ವೇದಿಕೆಯಲ್ಲಿ ಗವಾಯಿಗಳಾದಂತಹ ಶ್ರೀ ವೆಂಕಟೇಶ್ ಕುಮಾರ್ ಅವರೇ, ಸಂಗೀತಕ್ಕೆ ತಕ್ಕ ಹಾಗೆ ತಬಲಾ ಸಾಥನ್ನು ನೀಡ್ತಾ ಇರುವಂತ ಶ್ರೀ ಸದಾಶಿವ ಬಿರಾದಾರ್ ಅವರೇ, ಈ ಸಾವಳಗಿ ಶಿವಲಿಂಗೇಶ್ವರ ದೇವಾಲಯದ ಸೇವಾ ಸಮಿತಿಯ ಸರ್ವ ಸದಸ್ಯರೇ, ಸೇರಿರುವಂತಹ ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ನಾವೆಲ್ಲ ಗುಡ್ಡಾಪುರದ ಮಹಾಶಿವಶರಣೆ ದಾನದಾಸೋಹಿ ದಾನಮ್ಮನ ಚರಿತ್ರೆಯನ್ನು ನೋಡುತ್ತಾ ಇದ್ದೇವೆ. ಒಂದು ಬಾಟಲ್ ಇರ್ತದೆ, ಬಾಟಲ್ ಬಿಸ್ಲೇರಿ ಬಾಟಲ್ ಇರ್ತದೆ. ಆ ಒಂದು ಖಾಲಿ ಬಾಟಲ್ ಅನ್ನ ನಿಮಗ್ ಕೊಟ್ರೆ ಅದ್ರ ಬೆಲೆಯನ್ನ ಎಷ್ಟು ಕಟ್ತೀರಿ ನೀವು? ಆ ಖಾಲಿ ಬಾಟಲ್ ಬೆಲೆ ಏನೂ ಇರಂಗಿಲ್ಲ. ಆ ಕರಿ ಪ್ಯಾಟ್ ನೋಡ್ರಿ, ಆ ಖಾಲಿ ಬಾಟಲ್ ಬೆಲೆ ಇಲ್ಲ. ಆದ್ರೆ ಆ ಖಾಲಿ ಬಾಟಲ್ ನಲ್ಲಿ ಒಂದಿಷ್ಟು ಚಲೋ ನೀರು ತುಂಬಿ ಬಿಟ್ಟಿವಿ ಅಂತ ಕೇಳಿದ್ರೆ ಅದಕ್ಕೆ ಎಷ್ಟು ಬೆಲೆ ಬರ್ತದೆ ಅಂತ ಕೇಳಿದ್ರೆ 20 ರೂಪಾಯಿ ಬೆಲೆ ಬರ್ತದೆ. ಒಂದು ಖಾಲಿ ಬಾಟಲ್ ಚಲೋ ನೀರು ತುಂಬಿದ್ರೆ 20 ರೂಪಾಯಿ ಬೆಲೆ ಬರ್ತದ ಆ ಬಾಟಲ್ಗೆ. ಅದೇ ಬಾಟಲ್ ನಲ್ಲಿ ಒಂದು ಗೀರ್ ಆಕಳ ಚಲೋ ಹಾಲನ್ನ ತುಂಬಿ ಬಿಟ್ಟಿವಿ ಅಂತ ಕೇಳಿದ್ರೆ ಅದಕ್ಕೆ 600 ರೂಪಾಯಿ ಬರ್ತದ ಆ ಬಾಟಲ್ಗೆ. ಖಾಲಿ ಬಾಟಲ್, ಐಡಲ್ ಬಾಟಲ್. ಖಾಲಿ ಬಾಟಲ್ ನೀರ್ ತುಂಬಿದ್ರೆ 20 ರೂಪಾಯಿ ಬೆಲೆ ಬರ್ತದೆ. 1 ಲೀಟರ್ ಬಾಟ್ಲಿ ಚಲೋ ಗೀರ್ ಹಾಲಿನ ಆಕಳ ತುಂಬಿದ್ರೆ ಎಷ್ಟು ಬರ್ತದೆ? 600 ರೂಪಾಯಿ ಬೆಲೆ ಬರ್ತದೆ. ಅದೇ ಬಾಟಲ್ ನಲ್ಲಿ ಚಲೋ ಒಂದು ಗೀರ್ ಆಕಳದ ತುಪ್ಪವನ್ನು ತುಂಬಿದ್ರೆ ಅದರ ಬೆಲೆ ಎಷ್ಟಾಗ್ತದೆ ಅಂತ ಕೇಳಿದ್ರೆ 4000 ರೂಪಾಯಿ ಆಗ್ತದೆ. 4000 ರೂಪಾಯಿ ಆಗ್ತದೆ. ಖಾಲಿ ಬಾಟ್ಲಿಗೆ ಬೆಲೆ ಇಲ್ಲ. ಹಾಲು ತುಂಬಿದ್ರೆ ಒಂದು ಬೆಲೆ, ನೀರು ತುಂಬಿದ್ರೆ ಒಂದು ಬೆಲೆ, ತುಪ್ಪ ತುಂಬಿದ್ರೆ ಒಂದು ಬೆಲೆ ಆಗ್ತದೆ. ನೋಡ್ರಿ, ತುಪ್ಪ ತುಂಬಿದ್ರೆ 4000 ಆಗ್ತದೆ. ಹಾಲು 2 ದಿನ ಬರ್ತದೆ. ಹಾಲಿನ ಆಯುಷ್ಯ ಎಷ್ಟು? 2 ದಿನ. ಆ ಹಾಲನ್ನ ಕಡೆದು ತುಪ್ಪ ತೆಗೆದು ಆ ತುಪ್ಪ ಇಟ್ರ ಅದರದ್ದು ಎಷ್ಟು ವರ್ಷ ಬರ್ತದೆ ಅಂತ ಕೇಳಿದ್ರೆ ವರ್ಷಗಟ್ಲೆ ಬರ್ತದೆ. ಆ ಬಾಟ್ಲಿಗೆ ಬೆಲೆ ಎದರಿಂದ ಬಂತು ಅಂತ ಕೇಳಿದ್ರೆ ಆ ಬಾಟ್ಲಿ ಒಳಗೆ ಏನ್ ತುಂಬಿವಿ ಅನ್ನೋದ್ರಿಂದ ಆ ಬಾಟ್ಲಿಗೆ ಬೆಲೆ ಬಂತು. ನಾ ಇದನ್ನ ಯಾಕೆ ನಿಮಗೆ ಹೇಳಿದೆ ಅಂತ ಕೇಳಿದ್ರೆ, ಈ ಬಾಟ್ಲಿಗೆ ಬೆಲೆ ಬರಬೇಕು ಅಂತ ಕೇಳಿದ್ರೆ, ಈ ಬಾಟ್ಲಿಗೆ
ಇದ್ರಾಗ ಏನ್ ತುಂಬುತ್ತೀವಿ ಅನ್ನೋದ್ರಿಂದ ಬೆಲೆ ಬರ್ತದೆ. ಏನ್ ತುಂಬುತ್ತೀವಿ ಅನ್ನೋದ್ರಿಂದ ಬೆಲೆ ಬರ್ತದೆ. ಖಾಲಿ ಬಾಟ್ಲಿಗೆ ಹೆಂಗ ಬೆಲೆ ಇಲ್ಲವೋ, ದಿಸ್ ಬಾಡಿ ಇಸ್ ಲೈಕ್ ಎ ಬಾಟಲ್. ಈ ದೇಹವು ಒಂದು ಬಾಟ್ಲಿ ಇದ್ದಾಗ, ಬಿಸ್ಲೇರಿ ಬಾಟ್ಲಿ ಇದ್ದಾಗ, ಆ ಬಾಟ್ಲಿಯೊಳಗೆ ಏನು ಅಂತ ಕೇಳಿದ್ರೆ ಏನ್ ತುಂಬ್ತೀರಿ ಆ ಬೆಲೆ ಬರ್ತದ ನೋಡ್ರಿ. ಶಿವಲಿಂಗೇಶ್ವರರು ಆಧ್ಯಾತ್ಮವನ್ನು ತುಂಬಿದ್ರು. ಎಂ.ಎಫ್. ಹುಸೇನ್ ಅವರು ಚಿತ್ರಕಲೆಯನ್ನು ತುಂಬಿದ್ರು. ಕುವೆಂಪು ಅವರು ಪದ್ಯಗಳನ್ನು ತುಂಬಿದ್ರು. ಬೇಂದ್ರೆ ಅವರು ಕಾವ್ಯವನ್ನು ತುಂಬಿದ್ರು. ಯಾರ್ಯಾರು ಬಾಟ್ಲಿಯೊಳಗೆ ಏನೇನು ತುಂಬ್ಯಾರಲ್ಲ ಅವ್ರಿಗೆ ಆಯಾ ಬೆಲೆ ಬಂದದ. ಕುವೆಂಪು ರಾಮಾಯಣ ದರ್ಶನವನ್ನು ತುಂಬಿಕೊಂಡಿದ್ರು. ಆ ಬಾಟ್ಲಿ ಒಳಗ ತೆಗೆದು ಜಗತ್ತಿಗೆ ಕೊಟ್ಟರು. ಏನಾಯ್ತು ಅಂತ ಕೇಳಿದ್ರೆ ಬೆಲೆ ರಾಮಾಯಣ ದರ್ಶನ ಜ್ಞಾನಪೀಠ ಬಂತು. ತುಂಬಿಕೊಳ್ಳು. ಯು ಮಸ್ಟ್ ಫಿಲ್ ಇಟ್. ನೀವು ಬಾಟ್ಲಿಯನ್ನು ತುಂಬಿಕೋಬೇಕು. ಹ್ಯಾಂಗ್ ತುಂಬಿಕೋಬೇಕು ಅಂತ ಕೇಳಿದ್ರೆ ಈಗ ನೀವೆಲ್ಲ ತುಂಬಿಕೊಳ್ಳಕ್ ಬಂದೀರಿ. ಕಾಯಿಂದ್ರ ಮಾಡ್ಬೇಕು ಒಂದು, ಇಲ್ಲ ಅಂದ್ರೆ ಈ ಬಾಟ್ಲಿ ಕಾಲಿಂದ್ರ ಇರ್ಬೇಕ್ರಿ, ಇಲ್ಲ ಅಂದ್ರೆ ತುಂಬಿಕೊಂಡಿರ್ಬೇಕು. ಒಬ್ಬ ಜನ ಗುರುವಿನ ಹತ್ರ ಹೋದ್ನಂತ, ಕೇಳಿದ್ನಂತ, ಗುರುಗಳೇ ನಾನ್ ನಿಮ್ಮ ಹತ್ರ ಸಂಗೀತ ಕಲಿಬೇಕಂತ ಮಾಡೀನಿ ಅಂದ. ಎಸ್, ಐ ವಿಲ್ ಟೀಚ್ ಯು, ನಾನೇನು ಹೇಳ್ತೇನೆ ಹೇಳೋಣ ಅಂತಂದ. ನಾನು ನಿನಗೆ ಪಾಠವನ್ನೇ ಹೇಳ್ತೀನಿ ಅಂದ. ತಿಂಗಳ ಫೀಸ್ ಎಷ್ಟ್ರಿ? ನಮ್ಮ ಸದಾಶಿವ ಸರ್ ಹೇಳ್ತಾರೆ, ಸಂಗೀತ ತಪ್ಪಲ 2 ಹೇಳ್ಕೊಡ್ತಾರ್ರಿ. ಎಷ್ಟ್ರಿ ಫೀಸು ಅಂತಂದ. 100 ರೂಪಾಯಿ ಅಂದ್ರು. ಜನ್ನಗುರು ಹೇಳಿದ 100 ರೂಪಾಯಿ ಅಂದ್ಬಿಟ್ಲೆ, ಸರ್ ಭಾಳ ಆಗ್ತದಲ್ರಿ ಅಂತಂದ್ರು. ಭಾಳ ಆಗ್ತದಲ್ರಿ ಅಂತಂದ್ರು. ಫೀಸು ಭಾಳ ಆಗ್ತದಲ್ರಿ ಅಂದ. ಅಲ್ರಿ ನಾ ಈಗಾಗ್ಲೇ ಒಬ್ಬ ಗುರುಗಳ ಹತ್ರ ಸಂಗೀತ ಕಲಿತು ಬಂದ್ಬಿಟ್ಟೀನಿ. ನಾನು ಅರ್ಧ ಮುರ್ಧ ಬರ್ತದ ನನಗೆ. ನಿಮ್ಮ ಫೀಸ್ ಭಾಳ ಆಗತ್ತಲ್ರಿ, ನೋಡಿ ಹೇಳ್ರಿ ಅಂದ. ಅವಾಗ ಅವ್ರು ಹೇಳಿದಂತ 200 ರೂಪಾಯಿ ಆಗ್ತತಿ ಅಂತಂದ್ರು. ಏನ್ರಿ ಅರ್ಥ ಆಗಿರ್ಬೇಕು ನಾ ಹೇಳೋದು. ನೀವು ಸ್ವಲ್ಪ ಕಡಿಮೆ ಮಾತಾಡ್ಬೇಕು ಇಲ್ಕೊಂತಿಲ್ಲ ಅಂದ್ರೆ ನಾನು ಬಂದ್ ಮಾಡ್ತೀನಿ, ನೀವು ಮಾತಾಡ್ರಿ. ನನಗೆ ಭಾಳ ಡಿಸ್ಟರ್ಬೆನ್ಸ್ ಆಗತ್ತೆ. ಸಾವಕಾಶ ಮಾತಾಡ್ರಿ. ಏನ್ ಹೇಳಕತ್ತಿದ್ದೆ? ರೀಲ್ ಕಟ್ ಆಯ್ತು. 200 ರೂಪಾಯಿ ಆಗತ್ತೆ ನೋಡ್ರಿ. 800 ಸರ್, 200 ರೂಪಾಯಿ ಆಗ್ತದ ಅಂತಂದ್ರು. ಏನ್ರಿ ಮೊದಲು ಕೇಳಿದ್ರು 100 ಹೇಳಿದ್ರಿ, ಈಗ ಕೇಳಿದ್ರ 200 ಹೇಳಿದ್ರಿ ಅಂತಂದ ಶಿಷ್ಯ. ಅವಾಗ ಗುರುಗಳು ಹೇಳಿದ್ರು, ಮೊದಲಾದ್ರೂ 100 ತಗೊಂತಿದ್ದೆ ಮೊದಲು ಕೇಳಿದಾಗ, ಈಗ 200 ಯಾಕೆ ಹೇಳಿದೆ ಅಂತ ಕೇಳಿದ್ರೆ ನೀ ತಪ್ಪ ಕಲ್ತ್ ಬಂದಿದ್ದಿ. ತಪ್ಪಿದ್ದು ಕಲ್ತಿದ್ದ ತಿದ್ದಾಕ್ 100, ಹೇಳಕ್ 100, ಅದಕ್ಕೆ 200 ತಗೊಂತೀನಿ ಅನ್ನಂತ. ಹಾಗೆ ನಮ್ಮ ಬಾಟ್ಲಿ ಒಳಗೆ ತಪ್ ಏನೇನ ತುಂಬಿಕೊಂಡಿವಿ. ನೀರಾಗಿ ಬರ್ಬೇಕಂತ ಕೇಳಿದ್ರೆ 20 ರೂಪಾಯಿ ಬೆಲೆ ಸಿಗ್ತದ. ನೀರು ತುಂಬಿಕೊಂಡ್ರೆ, ಸಂಸಾರ ತುಂಬಿಕೊಂಡ್ರೆ ಬರೇ 20 ರೂಪಾಯಿ ಬೆಲೆ ಇರ್ತದ. ಸಂಸಾರ ತುಂಬಿಕೊಂಡ್ರಿ ಬೇಡ ಅನ್ನಂಗಿಲ್ಲ. ಎಂತ ಸಂಸಾರ ತುಂಬ್ಕೋಬೇಕಂತ ಕೇಳಿದ್ರೆ ರಾಮಕೃಷ್ಣ ಪರಮಹಂಸರಂತ ಸಂಸಾರ ತುಂಬಿಕೊಂಡ್ರೆ ಅಲ್ಲಿ ಬೆಲೆ ಇಲ್ಲದ, ನಾಟ್ ವ್ಯಾಲ್ಯೂಯೇಬಲ್. ಅಲ್ಲೇ ಬೆಲೆನೇ ಇಲ್ಲ. ಅದಕ್ಕೆ ಬೆಲೆಯನ್ನು ಕಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾಕೆ? ರಾಮಕೃಷ್ಣರು ಅಂತ ಸಂಸಾರವನ್ನು ತಮ್ಮ ದೇಹವೆಂಬ ಬಾಟಲಿಯಲ್ಲಿ ತುಂಬಿಕೊಂಡಿದ್ರು. ಬಸವಣ್ಣ ಒಂದಲ್ಲ 2 ಹೆಂಡ್ರನ್ನಾಗಿದ್ದ ವಿಶ್ವಗುರು ಅನಿಸ್ಕೊಂಡ. ಭಕ್ತಿ ಭಾಂಡಾರ ಎನಿಸ್ಕೊಂಡ. ಬುದ್ಧ ಒದ್ದು ಗೆದ್ದ, ಬಸವ ಇದ್ದು ಗೆದ್ದ. ತುಂಬಿಕೊಂಡಿದ್ರು, ತಮ್ಮ ಬಾಟ್ಲಿ ಒಳಗೆ ತುಂಬಿಕೊಂಡಿದ್ರು. ಸಂಸಾರ ಇರ್ಬೇಕು. ಹೆಂಗಿರ್ಬೇಕು ಅಂತ ಕೇಳಿದ್ರೆ ಬುದ್ಧನಂತೆ ಇರಬೇಕು, ಬಸವಣ್ಣನಂತೆ ಇರಬೇಕು. ಅಂದಾಗದ ಏನಂತ ಕೇಳಿದ್ರೆ ಆ ಬಾಟ್ಲಿಗೆ ಏನ್ ಬರ್ತದೆ? ಬೆಲೆ ಬರ್ತದೆ, ವ್ಯಾಲ್ಯೂ ಬರ್ತದೆ. ಅದಕ್ಕೀಗ ನೀವು 11 ದಿನ ಇಲ್ಲಿ ಏನ್ ಮಾಡ್ಕೊಂಡು ಬಂದಿರಿ ಅಂತ ಕೇಳಿದ್ರೆ ನಾ ತಿಳ್ಕೊಂಡಿರಿ ಖಾಲಿ ಮಾಡ್ಕೊಂಡು ತುಂಬಿಕೊಳಕ್ ಬಂದೇರಿ. ಹೌದಲ್ಲ?
ಖಾಲಿ ಮಾಡ್ಕೊಂಡಿರಿ, ತುಂಬಿಕೊಳಕ್ ಬಂದಿರಿ. ಇಲ್ಲಿ ಏನೇನ್ ಖಾಲಿ ಮಾಡ್ಕೊಳ್ಳೋದ? ಕೆಟ್ಟದ್ದನ್ನೆಲ್ಲ ಖಾಲಿ ಮಾಡ್ಕೊಂಡು. ಒಬ್ಬ ಹುಡುಗಗ ಅವ್ರ ಅವ್ವ ಹೇಳಿಲ್ಲಂತ, ಒಬ್ಬ ಹುಡುಗ ಪುರಾಣಕ್ಕೆ ಬರ್ತಿದ್ದ, ಅವರು ಹೇಳಿಲ್ಲಂತ, ತಮ್ಮ ಯವ್ವ ಪುರಾಣಕ್ಕೆ ಯಾಕೆ ಹೋಗ್ಬೇಕು ಬೇ ಅಂದ. ಮಮ್ಮಿ ಪುರಾಣಕ್ಕೆ ಯಾಕೆ ಹೋಗ್ಬೇಕು ಅಂದ. ತಮ್ಮ ಪುರಾಣಕ್ಕೆ ಯಾಕೆ ಹೋಗ್ಬೇಕಂತ ಕೇಳಿದ್ರೆ, ಕೆಟ್ಟದ್ದನ್ನು ಕಳ್ಕೊಂಡು, ಕೆಟ್ಟದ್ದನ್ನು ಬಿಟ್ಟು, ಕೆಟ್ಟದ್ದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ, ಕೆಟ್ಟದ್ದನ್ನು ಬಿಟ್ಟು ಮುಂದೇನ್ರಿ ಮುಂದಿನ ಹೇಳ್ರಿ ಎಂತಮ್ಮ? ಹೌದಲ್ಲ, ಒಳ್ಳೇದನ್ನ ತಗೊಂಡು ಬರ್ಬೇಕಪ್ಪ ಅಂತ ಹೇಳಿಲ್ಲ ಅವರವ್ವ. ಹೌದನ ಮಮ್ಮಿ ಅಂದವ. ಕೆಟ್ಟದ್ದು ಬಿಟ್ಟೆ ಒಳ್ಳೇದು ತೊಗೊಂಡ್ಬರ್ಬೇಕು ಅಂದಿಲ್ಲ ಅವ್ರು ಮಮ್ಮಿ. ಎಷ್ಟು ಪರಿಣಾಮ ಬೀರ್ತಿ ಗೊತ್ತಾ ಅವನ ಮೇಲೆ. ಅವ ಏನ್ ಮಾಡಾಕತ್ತಿದ ಅಂತ ಕೇಳಿದ್ರೆ, 1 ತಿಂಗಳು ಪುರಾಣ ಮುಗಿರೊಳಗ ಬಹಳ ಲಕ್ಷ್ಯ ಐತಲ್ಲ ಕೇಳೋದು. ಒಂದು ತಿಂಗಳ ಪುರಾಣ ಮುಗಿರೊಳಗೆ ಏನ್ ಮಾಡಿದ ಅಂತ ಕೇಳಿದ್ರೆ, ಎಲ್ಲೆಲ್ಲಿ ಚಲೋ ಚಲೋ ಬಿಟ್ಟಿರ್ತಿದ್ರಿ, ಗೊತ್ತಾಗಿರ್ಬೇಕು. ಚಲೋ ಬಿಟ್ಟು ಒಳಗೆ ಕುಂತಿರ್ತಿರಲ್ಲ. ಅವನ್ ತಗೊಂಡೋಗಿ ಮನ್ಯಾಗ ಗಿಡವ ಅವ್ ಹರ್ಕದ್ವಿ ಅಂತ ತಂದಿರ್ತಿದ್ ನಲ್ಕೊಂಡು ಇಲ್ಲಿ ಬಿಡವ. ಮಮ್ಮಿ ಹೇಳಲ್ಲ, ಏನ್ ಹೇಳ ಅಕ್ಕಿ ಹೇಳಿದ ಹಂಗೇನಿಲ್ಲ. ಇವ ತಿಳ್ಕೊಳ್ಳೋದು ಹಿಂಗ್ ತಿಳ್ಕೊಂಡಾನ, ಬಾಟ್ಲಾಗ ಅದನ್ನ ತುಂಬ್ಕೊಂಡಾನ. ಏನ್ ಮಾಡಕ್ಕಾಗತ್ತೆ? ಕೆಟ್ಟದ್ ಬಿಡು, ಒಳ್ಳೆದ್ದು ತಗೊಂಡು ಬಾ ಅಂತ ಹೇಳಂದ್ರೆ ಇದು ಇರ್ಬೇಕು ಬಿಡು ಅಂತ ತಿಳ್ಕೊಂಡವ್ರ ಪಾಪ. ಅವ ದಿನ 2 ಹರಿದಿದ್ದು ತರಾನ ಇಲ್ಲಿ ಬಿಡೋನ ಯಾರ್ಯಾರು ತಂದಾರ ನೋಡ್ಕೊಂಡ ಕುಂದ್ರ. ಅವ್ ಕಟ್ಟಿಗೆ ಇರ್ತಾರೆ, ಕೆಲವ್ರು ಮಠದಲ್ಲಿ ಇರ್ತಾರ, ಅವ್ರೆಲ್ಲ ಅವ್ರು ಬೇಕೇ. ಅವ್ರು ಎಲ್ಲರೂ ಶಿವಲಿಂಗೇಶ್ವರ ಅವರು ಪರಮ ಭಕ್ತರಾಗಿರ್ತಾರೆ. ಒಳ್ಳೇದ್ ಬಿಟ್ಟು ಕೆಟ್ಟದ್ ಬಿಟ್ಟು ನೋಡ್ಬೇಕು. ನಮ್ಮ ಮಠದಾಗ ಮನೆ ಪುರಾಣ ಮಂಗ್ಲಿದ್ದ 8 ಜೊತೆ ಬಿಟ್ಟು ಹೋಗ್ಯಾರ ಅಂತ ಕೇಳಿದ್ರೆ, ಅದಕ್ಕೆ ಯಾರ್ಯಾರು ತಗೊಂಡೋಗ್ಯಾರ ಅವ್ರು ಹಿಂದಾಗ ಎಲ್ಲ ತೆಗಿಸೋಗಿಬೇಕು ಅವ್ನ ಮಠದಾಗ. ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ಇದಕ್ಕೆ ಬೆಲೆ ಬರೋದಿಲ್ಲ, ಇದಕ್ಕೆ ಬೆಲೆ ಬರೋದಿಲ್ಲ. ಏನಂತ ಕೇಳಿದ್ರೆ, ಕೆಟ್ಟ ಗುಣಗಳನ್ನ ಬಿಡಬೇಕು, ಒಳ್ಳೆ ಗುಣಗಳನ್ನ ತುಂಬ್ಕೋಬೇಕು. ಹೇಳ್ತಾರಲ್ಲ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಹೇಳ್ತಾರೆ. ಈ ದೇಹ ಏನಾದ್ರೂ ಕೆಟ್ಟು ಇದು ಸಂಪತ್ತು ಗಳಿಸಿರ್ತೀರಿ, ಆ ಸಂಪತ್ತು ಹೋಯ್ತು ಅಂತ ಕೇಳಿದ್ರೆ ಏನೂ ಹೋದಂಗಲ್ಲ. ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ರೊಕ್ಕ ಹೋದ್ರೆ ಏನಲ್ಲ ಏನವಲ್ಲ, ಎಲ್ಲವನ್ನ ಗಳಿಸಬಹುದು. ಅದ್ರ ಜೊತೆಗೆ ಸ್ವಲ್ಪ ದೇಹದ ಆರೋಗ್ಯ ಕೆಡ್ತಂತ ಕೇಳಿದ್ರೆ ಅರ್ಧ ಕಳ್ಕೊಂಡಂಗಂತ ಮನುಷ್ಯ, ಅರ್ಧ ಕಳ್ಕೊಂಡಂಗಂತೆ. ಮುಂದೆ ಹೇಳ್ತಾನೆ ಬಹಳ ಸುಂದರವಾಗಿ, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಈ ದೇಹದಲ್ಲಿ ಗುಣ ಅನ್ನುವಂಥದ್ದು ಐತಲ್ಲ, ಅದನ್ನ ಕಳ್ಕೊಂಡ್ರೆ ಎಲ್ಲವನ್ನ ಕಳ್ಕೊಂಡಂಗಂತ. ತೆಂಗಿನಕಾಯಿ ಇರ್ತದಲ್ಲ, ಆ ತೆಂಗಿನಕಾಯಿ ಒಳಗೆ ಏನಿರ್ಬೇಕು? ತೆಂಗಿನಕಾಯಿ ಏನಿರ್ಬೇಕು? ತೆಂಗಿನ ನೀರಿರ್ಬೇಕು. ಮತ್ತೇನಿರ್ಬೇಕು? ತೆಂಗಿನಕಾಯಿ ಕೊಬ್ಬರಿ ಇರ್ಬೇಕು. ಈ ದೇಹದೊಳಗ ಕಬ್ಬರಿ ಇರ್ಬೇಕು, ಅಂದ್ರೆ ಇದಕ್ಕೆ ಬೆಲೆ ಇರ್ತದೆ ನೋಡಿ. ಇಲ್ಲೇ ಕಬ್ಬರಿ ಇದ್ರ ಬೆಲೆ, ಅದರ ಕೊಬ್ಬರಿ ಇದ್ರ ಬೆಲೆ ಇಲ್ಲ ಅಂದ್ರೆ ಇದನ್ನ ತಗೊಂಡು ಗಟರ್ನಾಗ ಹೋಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಕಬ್ಬರು ಬರ್ಲಿ ಅಂತ ಹೇಳಿದಿಲ್ಲ. ಇದನ್ನ ಯಾಕೆ ಹಚ್ಚೋದು ಅಂತ ಕೇಳಿದ್ರೆ, ಕೊಬ್ಬರು ಬಂತು ಅಂತ ಕೇಳಿದ್ರ ಕೊಬ್ಬರಿ ಆಗ್ತೈತಿ ಒಳಗೆ. ಕೊಬ್ಬರಿ ಆಗಿ ಅದು ಏನಾಗ್ತದೆ ಕೇಳಿ ಗಿಟ್ಟಗಾಗ್ತದೆ, ಗಳಗಳ ಏನಾಗ್ತದೆ ಅಂತ ಕೇಳಿದ್ರು ಅಳೆಗಾಡಕತ್ತದೆ. ಹಂಗೆ ಸಂಸಾರ ಅನ್ನುವಂತ ಕವಚವನ್ನು ಬಿಟ್ಟು ನಾವೆಲ್ಲ ಏನಾಗ್ಬೇಕಾಗೈತೆ ಅಂತ ಕೇಳಿ ಗಿಟ್ಟಗಾಗಿ ಅಳೆಗಾಡಕ್ಕಾಗಿ ಈ ಪುರಾಣ, ಈ ಪ್ರವಚನ ಅನ್ನುವಂಥದ್ದು ಬಹಳ ಮಹತ್ವ ಅನ್ನುವಂಥದ್ದನ್ನು ಹೇಳ್ತಾರೆ. ಹಂಗ ಕೊಬ್ಬರಿ ಆದವಳು ಯಾರು ಅಂತ ಕೇಳಿದ್ರೆ ಮಹಾಶಿವಶರಣೆ. ಯಾರು ನೀವ್ ಹೇಳ್ರಿ, ನನ್ ಬೈದ್ರಿ. ನಾನ್ ನಿಮ್ಮನ್ನ ಯಾಕೆ ಕೇಳಕತ್ತೀನಿ ಅಂತ ಕೇಳಿದ್ರೆ, ನೀವು ಧಾರಾವಾಹಿ ಒಳಗ ಬಂದ್ ತಂದು ಮತ್ತೆ ಏನು ಸೇರ್ಸಿರ್ತೀರ? ಏನು ಯಾರ್ದು ಪಾಟಿ ಏನು ಗೀಚ್ ಬಿದ್ದಿಲ್ಲ, ದೊಡ್ಡ ಪಾಟಿ ಗೀಚ್ ಬಾಳ್ ಬಿದ್ದಿರ್ತಾವ. ಇವು ಚಲೋ ಪಾಟಿ ಬ್ಯಾಟ್ರಿ ಬಾಳ್ ಚಾರ್ಜ್ ಇರ್ತಾವ, ಹೊಸ ಬ್ಯಾಟ್ರಿ ಅಲ್ಲ ಇವೆಲ್ಲ. ಬ್ಯಾಟ್ರಿ ಡೌನ್ ಆಗಿರ್ತಾವ, ಅದಕ್ಕೆ ಡೌನ್ ಆಗಿದ್ದಕ್ಕೆ ನಾನು ಮತ್ತೆ ಚಾರ್ಜ್ ಮಾಡ್ತಿರ್ತೇನೆ. ಮೇಲೆ ಕೇಳಿ ಚಾರ್ಜ್ ಮಾಡ್ತಿರ್ತೇನೆ. ಹೌದಲ್ಲ? ನೋಡ್ರಿ, ಯಾವ ಪುರಾಣ ಅದು? ದಾನಮ್ಮನ ಪುರಾಣ. ನಿನ್ನೆ ದಾನಮ್ಮನ ಚರಿತ್ರೆಯೊಳಗೆ ಏನ್ ನೋಡಿವಿ ಅಂತ ಕೇಳಿದ್ರೆ, ದಾನಮ್ಮ ಹುಟ್ಟಿ ಬಂದಾಳ, ತೊಟ್ಟಲ್ದಾಗ ಹಾಕೀವಿ.
ಆ ದಾನಮ್ಗೆ ಏನಂತ ಹೇಳಿ ಹೆಸರಿಟ್ಟಿವಿ? ಲಿಂಗಮ್ಮ. ಲಿಂಗಮ್ಮ ಅಂತ ಹೇಳಿ ಹೆಸರನ್ನಿಟ್ಟೀವಿ. ದಾನಮ್ಮನ ಹೆಸರು ಲಿಂಗಮ್ಮ ಅಂತ ಹೇಳಿ ಇಟ್ಟಿವಿ. ಇವತ್ತು ತೊಟ್ಟಲ್ದಾಗ ಆಡಕತ್ತಾಳ ದಾನಮ್ಮ. ದಾನಮ್ಮನ ತೊಟ್ಟಲ್ದಾಗ ಹಾಕಿ ಅವ್ರವ್ವ ತೂಗಾಕತ್ತಾಳ. ಹೆಂಗ್ ತೂಗಾಕತ್ತಿದ್ಲು? ಮಲಗಯ್ಯ ಮಲಗೋ ಮಹಲಿಂಗವೇ ಆಡ್ತಿದ್ಲಂತಕ್ಕೆ ತೊಟ್ಟಲ್ದಾಗ ಹಾಕಿ. ಗವಾಗಲ್ ಸ್ವಲ್ಪ ಅಷ್ಟ ಹೇಳಿದ್ರು. ಮಲಗಯ್ಯ ಮಲಗೋ ಮಹಲಿಂಗವೇ ಅಂತ ಹಾಡ ಮಕ್ಕಳನ್ನ ಮಲಗಿಸಿ. ಇಲ್ಲಾಂದ್ರೆ ನೀವು ಮಕ್ಕಳಿಲ್ಲ ಅಂದ್ರೆ ಅವ್ರು ಮಕ್ಕಳನ್ನ ಹಾಡು ಹಾಡಬಾರ್ದು. ಮಲಗಯ್ಯ ಮಲಗೋ ಮಹಲಿಂಗವೇ ಅಂಗಳಂಗಳದಾಗ ತಿಂಗಳ ರಂಗೋಲಿ. ಎಷ್ಟು ಚಂದ ಹಾಡ್ತಿದ್ಲಕ್ಕಿ ಶಿರ್ಸಮ್ಮ. ಆ ಮಗುವನ್ನ ತೊಟ್ಟಿಲೆಲ್ಲ ಹಾಕಿ ಮ್ಯಾಲ ಒಂದು ದೀಪ ಹಚ್ಚಿರ್ತಿದ್ಲು. ಹಾಕಿ ಆ ಮಗುವನ್ನ ತೂಗ್ತಾ ಇದ್ಲು. ಏನು ಹಾಡ್ತಾ ಇದ್ಲು? ಆಚಾರಕ್ಕರ ಸಾಲು ನೀತಿಗೆ ಪ್ರಭುವಾಗು, ಆಚಾರಕ್ಕರ ಸಾಲು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ ಜ್ಯೋತಿಯೇ ಆರು ಜಗದೀಲ, ಜ್ಯೋತಿಯೇ ಆರು ಜಗದೀಲ. ನನ್ನ ಮಗಳು ಮಕ್ಕೊಂಡಾಳ. ಪಾರ್ವತಿಯೇ ಆಕಿ ದಾನಮ್ಮನಾಗಲಿರುವಂತ ಲಿಂಗಮ್ಮನಾಗಿ ಅವಳು ಹೊಟ್ಟೆಯಲ್ಲಿ ಹುಟ್ಟಿ ಬಂದಾಳ. ಪಾರ್ವತಿಯನ್ನು ಹೊತ್ತು ಹೆತ್ತವ್ರು ಯಾರು ಅಂತ ಕೇಳಿದ್ರೆ ಒಬ್ಬಕ್ಕೆ ಶಿರ್ಸಮ್ಮ, ಇನ್ನೊಬ್ಬಕ್ಕೆ ಯಾರು ಅಂತ ಕೇಳಿದ್ರೆ ಇಟಕಿ ಭೀಮಾಂಬಿಕೆಯ ಅವ್ವನು ಆಕೆ ಪಾರ್ವತಿ ಬನಶಂಕರಿಯನ್ನು ಹೊತ್ತು ಹೆತ್ತ ಹೋಗ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದ್ರೆ ಎಷ್ಟೊಂದು ಶಕ್ತಿ ಬೇಕು. ಇನ್ನೊಬ್ಬಕ್ಕಿದ್ಲು ಬಿಚ್ಚ ಮಹಾದೇವಿ. ಆಕಿ ಮಕ್ಕಳನ್ನ ಹಡಿದ್ರಿಲ್ಲ, ಕೇಳ್ತಿದ್ಲಕಿ ಪರಮಾತ್ಮ ನೀನು ನನ್ನ ಹೊಟ್ಟಿಯೊಳಗೆ ಮಗ ಆಗಿ ಹುಟ್ಟಿ ಬರ್ತೀಯ ಅಂದ್ರೆ ನಾ ಹಡಿತೀನಿ, ಇನ್ನೊಂದು ಬಂಚಾಗಿ ಸಾಯ್ತೀನಿ ಅಂತಿದ್ಲು. ಶಪಥ ಮಾಡಿದ್ಲು ಭಗವಂತನಲ್ಲಿ. ಏನೋ 10 ಅಡಿಗಿನ ಒಂದು ಮುತ್ತಾಗಿ ನೀನು ಹೊಟ್ಟೆಯಲ್ಲಿ ಹುಟ್ಟಿ ಬಿಡು, ನನ್ನ ಜೀವನ ಏನಾಗ್ತದೆ ಅಂತ ಕೇಳಿದ್ರೆ ಪಾವನ ಆಗ್ತತಿ ಅಂತೇಳಿ ಪ್ರತಿಜ್ಞೆ ಮಾಡಿದ್ಲಂತ ಭಗವಂತ. ಪ್ರತಿಜ್ಞೆ ಮಾಡಿದ್ದ. ಮೃಕಂಡ ಋಷಿ ಇದ್ದ. ಮೃಕಂಡ ಋಷಿಗೆ ಯಾರೋ ಬಂದು ಕೇಳಿದ್ರು, ತಪಸ್ಸನ್ನು ಮಾಡಿದ. ಮೃಕಂಡ ಋಷಿಗೆ ಪರಮಾತ್ಮ ಕೇಳ್ತಾನ, ತಮ್ಮ ಋಷಿಯೇ, ನಿನಗೆ ದೀರ್ಘಾಯುಷ್ಯವಾಗಿರ್ತಕ್ಕಂಥ ಕೆಟ್ಟ ಮಗು ಬೇಕೋ? ಡು ಯು ವಾಂಟ್? ನೀನ್ ಬಯಸ್ತೀಯ? ಬಹಳ ಆಯುಷ್ಯಗಳಂತ ಮಗು ಬೇಕೋ ಅಥವಾ ನಿನಗೆ ಅಲ್ಪಾಯುಷ್ಯವಾಗಿರ್ತಕ್ಕಂಥ ಕೀರ್ತಿವಂತ ಮಗ ಬೇಕು ಅಂತ ಹೇಳಿ ಕೇಳಿದ್ರಂತೆ. ಪರಮಾತ್ಮ ಕೇಳಿದ್ನಂತ, ನೀವಾದ್ರೂ ಅದನ್ನ ಬೇಡ್ಕೋಬೇಕು. ಒಂದ ಹುಟ್ಲಿಪ್ಪ, ಒಂದ ಹುಟ್ಲಿ, ಎರಡ ಹುಟ್ಲಿ, ಹೆಂಗಿರ್ಲಿ ಅಂತ ಕೇಳಿದ್ರೆ ಜಗತ್ತನ್ನ ಬೆಳಗುವಂತ ಮಗನನ್ನು ಕೊಡಪ್ಪ ಶಿವಲಿಂಗೇಶ ಅಂತ ಹೇಳಿ ಕೇಳಿ ಹಡಿಬೇಕಂತ ಮಕ್ಕಳನ್ನ ಕೇಳಿ. ನಿನ್ನೆ ಹೇಳಿದ್ನಲ್ಲ, ತಲೆ ತೊಳ್ಕೊಂಡು ಹೋಗಿ ಆ ಮಿರ್ಗಿಯೊಳಗ ಆ ಗುಡಿ ಕಸ ಹೊಡ್ಯಾಕತ್ತಿದ್ಲು ಕಾಶಿಬಾಯಿ. ಬೆಳಿಲಂತ, ಯಪ್ಪ ಮಾಳಿಕಾಯ ಕೊಡೋದಿದ್ರೆ ಎಂತ ಮಗನ ಕೊಡು ಅಂತ ಕೇಳಿದ್ರೆ ಅಡ್ನಾಡಿ ಮಗನ ಕೊಡಬೇಡ ನೀನು. ಏನೋ ಅಡ್ನಾಡಿ ಮಗನ ಕೊಡಬೇಡ, ಚಲೋ ಈ ಜಗತ್ತನ್ನು ಬೆಳಗುವಂತ ಮಗನನ್ನು ಕೊಡು ಅಂತ ಹೇಳಿ ತಲೆ ಕೂದಲೇ ಕಸ ಹೊಡೆದಾಗ ಆ ಮಾಳಿಂಗರಾಯನ ಬಲಗಡೆಯಿಂದ ಒಂದು ಆ ಹೂವ ಬಿತ್ತಂತ ಕೆಳಗೆ ಬಿತ್ತಂತ ಪಟ್ನ ಹಿಡ್ಕೊಂಡ್ಲಂತ. ಹಿಡ್ಕೊಂಡು ಉಡೇದಾಗ ಹಾಕೊಂತಾಳ. ಹೋಗಿ ಗಂಡರು ಹೇಳ್ತಾಳ, ಮುಂದೆ ಅಕಿ ಪ್ರೆಗ್ನೆಂಟ್ ಆಗಿ ಹಡಿತಾಳ. ಅವ ಯಾರು ಅಂತ ಕೇಳಿದ್ರೆ ಮುಗುಳ ಕೂಡದ ಎಲ್ಲಾ ಲಿಂಗನಾಗಿ ಪರಿವರ್ತನೆ. ಹಾಗೆ ಇಲ್ಲಿ ಆ ಮಗುವನ್ನ ಆಡಿಸ್ತಾ ಇದ್ದಾಳೆ. ಅದಕ್ಕೆ ಸಂಸ್ಕಾರ ಕೊಡಕತ್ತಾಳ. ಚೈಲ್ಡ್ಹುಡ್ ಅಂತ ಹೇಳ್ತಾರೆ, ಬಾಲ್ಯ ಅಂತ ಹೇಳ್ತಾರೆ.
ಬಾಲ್ಯ ಬಹಳ ಮುಖ್ಯ. ಎ ಮದರ್ ಈಸ್ ಗ್ರೇಟರ್ ದಾನ್ 100 ಟೀಚರ್ಸ್. 100 ಶಿಕ್ಷಕರಿಗೆ ಒಬ್ಬ ತಾಯಿ ಸಮ ಇರ್ತಾಳಂತ. ಈ ಭಾರತ ನಿರ್ಮಾಣ ಆಗುವುದು 4 ಗೋಡೆಯ ಮಧ್ಯದಲ್ಲಿ, ಕರ್ನಾಟಕ ನಿರ್ಮಾಣವಾಗುವುದು ಗೋಡೆಯ ಮಧ್ಯದಲ್ಲಿ, ಕವಿ ನಿರ್ಮಾಣವಾಗುವುದು ನಿಮ್ಮಿಂದ, ಶಿವ ನಿರ್ಮಾಣವಾಗುವುದು ನಿಮ್ಮಿಂದ, ಶರಣ ನಿರ್ಮಾಣ ಆಗುವುದು ತಾಯಂದರಿಂದ. ಅದಕ್ಕೆ ತಾಯಿಯ ಮಹತ್ವ ಬಹಳ ಇರ್ತದ, ಬಹಳ ಮಹತ್ವ ಇರ್ತದ. ತಾಯಂದಿರ ನಿಮಗ ಬಹಳ ಶಕ್ತಿ ಕೊಟ್ಟು ಕಳಿಸಿರ್ತಾನೆ ಭಗವಂತ. ಗಣಮಕ್ಕಳಿಗೆ ಅಷ್ಟು ಕೊಟ್ಟಿರಂಗಿಲ್ಲ, ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇರ್ತತಿ ಬಹಳ ಇರ್ತದ. ತೊಟ್ಟಿಲ ತೂಗುವ ಕೈ ಏನ್ ತೂಗ್ತದೆ? ಜಗತ್ತನ್ನ ತೂಗ್ತದೆ, ಜಗತ್ತನ್ನ ತೂಗ್ತದೆ. ಅದಕ್ಕೆ ಅವಕ್ಕೆ ಸಣ್ಣವಿದ್ದಾಗ ಸಂಸ್ಕಾರ ಬಹಳ ಕೊಡ್ಬೇಕು. ನೀವು ಅವ್ರ ಮುಂದೆ ಏನ್ ವರ್ತನೆ ಮಾಡ್ತಿರೋ, ಫೋಟೋ ತಕೊಂತಿರ್ತಾವ, ಸಾಲಿಗೆ ಹೋದ್ರ ಮಾಸ್ತರ್ ಫೋಟೋ ತಕೊಂತಾವ, ಮನೆಯಾಗಿದ್ರೆ ಯಾರ ಫೋಟೋ ತಕೊಂತಾವ್ರಿ? ಯವ್ವ ಮಾತಾಡ್ರಿ ಯಾಕೆ ಕುಂತೀರಿ? ಯಾರ ಫೋಟೋ ತಕೊಂತ? ಮಮ್ಮಿ ಫೋಟೋನ? ಅದು ಒಂದು ಬಂದ್ಬಿಟ್ಟೆ ಸಂಸ್ಕೃತಿ. ಮಮ್ಮಿ ಅನ್ನೋದು. ಮಮ್ಮಿ ಅಂದ್ರೆ ಏನ್ರಿ? ಮಮ್ಮಿ ಅಂದ್ರೆ ಏನು? ಅವ್ವ. ಮಮ್ಮಿ ಅಂದ್ರೆ ಏನ್ ಗೊತ್ತದೆ? ಈಜಿಪ್ಟ್ ದೇಶದಾಗ ದೊಡ್ಡ ಪಿರಾಮಿಡ್ ಇರ್ತಾವಲ್ಲ, ಅದ್ರೊಳಗೆ ಹಣ ಇಟ್ಟು ಪೆಟ್ಟಿಗೆಗೆ ಮಮ್ಮಿ ಅಂತಾರೆ. ಹೌದಲ್ಲ? ನಾವೀಗ ಜೀವಂತ ಏನಂತೀವಿ? ಮಮ್ಮಿ. ಏ ಪೆಟ್ಟಿಗೆ ಬಾ, ಕಮ್ ಹಿಯರ್ ಮಮ್ಮಿ, ಗೋ ದೇರ್ ಮಮ್ಮಿ. ಅಂದ್ರೇನ? ಸತ್ತ ಹೆಣದ ಪೆಟ್ಟಿಗೆ ಬಾ, ಹೋಗು ಅಂದಂಗ ಆಗ್ತದೆ. ಅದಕ್ಕೆ ಏನ್ ಅನ್ಬೇಕು? ಮಮ್ಮಿ ಅನ್ಬಾರ್ದು. ಏನ್ ಅನ್ಬೇಕು? ಏನ್ ಕಮ್ಮಿ ಆಗಿತ್ತು ಮಮ್ಮಿ ಅಂದಾಗ? ಏನ್ ಅನ್ಬೇಕು? ಅವ್ವ ಅಂದ್ರೆ ಮುಚ್ಚತದ, ಅಪ್ಪ ಅಂದ್ರೆ ಮುಚ್ಚತದ, ಅವ್ವ ಅಂದ್ರೆ ತೆಗಿತದ. ಏನು? ಅವ್ವ. ಅಪ್ಪ ಅಂದ್ರೆ ಮುಚ್ಚತದ, ಅವ್ವ ಅಂದ್ರೆ ತೆಗಿತದ. ಏನು? ತುಟಿ. ನೋಡ್ರಿ, ತುಟಿ ಅವ್ವ ಅಂದ್ರೆ ಮುಚ್ಚತದ, ತುಟಿ ಒಂದಕ್ಕೊಂದು ಹತ್ತಂಗಿಲ್ಲ. ಅಪ್ಪ ಅಂದ್ರೆ ನೋಡ್ರಿ ಗಪ್ನ ಹಿಡಿತು ಎರಡು ತುಟಿ ಅಲ್ಲ. ನೋಡ್ರಿ, ಅಪ್ಪ ಅಂದ್ರೆ ಮುಚ್ಚತದ, ಅವ್ವ ಅಂದ್ರೆ ತೆಗಿತದ. ಜನಪದ ಸಾಹಿತ್ಯ ನಮ್ಮ ತಾಯಂದ್ರ ಕಟ್ಟಿ ಕೊಟ್ಟಾಗೆಲ್ಲ ಅದಕ್ಕವ್ರು ಹಾಡ್ತಾರೆ. ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಕುಡಿ ಉಪ್ಪು ಬೇವಿನ ಎಸಳ, ಕುಡಿ ಉಪ್ಪು ಬೇವಿನ ಎಸಳಾಗ ಕಣ್ಣೋಟ, ಶಿವನ ಕೈಯಲ್ಲೂ ಹೊಳೆದಂಗ. ಎಷ್ಟು ಚಂದ ಹಾಡ್ತಾರೆ ಹೆಣ್ಮಕ್ಳು, ಬಹಳ ಚಂದ ಹಾಡ್ಯಾರ, ಕಟ್ಟಿ ಕೊಟ್ಟೋಗ್ಯಾರ. ಹೇಳ್ತಾಳಲ್ಲಕಿ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ಎದರ್ಲೆ? ಪಟ್ಟಣ ಪಂಚಾಯತಿ ನೀರಿಲ್ಲ ಅಲ್ಲ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ಕೊಂಡು ಬಂಗಾರ ಎಂತ ಮುಖ ಅವಂಗಾರ ನೋಡಿ ಟ್ಯೂಬ್ಲೈಟ್ ಹಚ್ಚಿರ್ತಾವ, ಜೀರೋ ಬಲ್ಬ್. ಆದ್ರೆ ಏನಂತಾಳಕಿ ಅಂದಾಳ, ಸುಂಬೋಳ ಮುಖ ತಳವೆ ಆಮೇಲೆ ಎಂದೂ ಕಾಣಂಗಿಲ್ಲ ಅಂತ ತಾಯಿಗೆ ಎತ್ತಕ್ಕಿಗೆ ಹೆಗ್ಗಣ ಮುದ್ದು ಹೇಳ್ತಾರಲ್ಲ. ಹಂಗ ಆ ಮಗನನ್ನ ತೊಳೆದು ಸುಂದರ ಮಾಡಿ ಒಪ್ಪು ಓರಣವನ್ನ ಮಾಡಿ ಅವ ಯಾರು ಮೆಚ್ಕೋಬೇಕಂತ ಕೇಳಿದ್ರೆ ಅವ್ರ ಅಪ್ಪ ಅಲ್ಲ, ಒಳಗ್ ಕುಂತ ಗುಡ್ಯಾಗ ಕುಂತ ಶಿವಲಿಂಗೇಶ್ವರ ಒಬ್ಬ ಶಿವಾಜಿಯನ್ನು ತಯಾರು ಮಾಡಿದವಳು ಯಾರು ಅಂತ ಕೇಳಿದ್ರೆ ಮಹಾಮಾತೆ ಜೀಜಾ. ಹೌದಲ್ಲಿ ಜೀಜಾ. ಒಬ್ಬ ಬಸವಣ್ಣನನ್ನ ತಯಾರು ಮಾಡಿದವಳು ಯಾರು ಅಂತ ಕೇಳಿದ್ರೆ ಅಕ್ಕನಾಗಲಾಂಬಿಕೆ. ಒಬ್ಬ ಗಾಂಧಿಯನ್ನು ತಯಾರು ಮಾಡಿದವಳು ಯಾರು ಅಂತ ಕೇಳಿದ್ರೆ ಯಾರು ಹೇಳಿ? ನೀವ್ ಹೇಳಿ. ಗಾಂಧಿ ತಯಾರು ಮಾಡಿದವರು ಯಾರು? ಯಾರು? ಪುತಳಾಬಾಯಿ. ಒಬ್ಬ ಪುತಳಾಬಾಯಿ ಇರ್ಲಿಲ್ಲ ಅಂದ್ರೆ ಗಾಂಧಿ ಬರ್ತಿರ್ಲಿಲ್ಲ. ಒಬ್ಬ ಕಸ್ತೂರ್ಬಾಯಿ ಬರ್ಲಿಲ್ಲ ಅಂತ ಕೇಳಿದ್ರೆ ಹೆಂಡತಿಯಾಗಿ ಗಾಂಧಿ ದೇಶದಲ್ಲಿ ಬಂದು ಸ್ವತಂತ್ರವನ್ನು ತಂದು ಕೊಡ್ತಿರ್ಲಿಲ್ಲ. 250 ವರ್ಷ ಆಳಿದಂತ ಬ್ರಿಟಿಷರಿಂದ ಕ್ವಿಟ್ ಇಂಡಿಯಾ ಮೂಲಕ ಕಳಿಸ್ತಾ ಇರಲಿಲ್ಲರಿ. ಒಬ್ಬ ಗಾಂಧಿಗೆ ಶಕ್ತಿ ಬರ್ಬೇಕಾದ್ರೆ ಕಸ್ತೂರ್ಬಾಯಿ ಗಾಂಧಿ ಬಹಳ ಮುಖ್ಯ. ನಾವು ಓದ್ತೀವಿ ಗಾಂಧಿ ಚರಿತ್ರೆ. ದಕ್ಷಿಣ ಆಫ್ರಿಕಾದಲ್ಲಿ ಕಸ್ತೂರ್ಬಾಯಿ ಗಾಂಧಿ ಒಂದು ರೂಮ್ನಾಗ ಇರ್ತಾರೆ ಇಬ್ರು.
ರಾತ್ರಿ ಗಂಡ ಹೆಂಡತಿಗೆ ಜಗಳ ಬರ್ತೈತಿ, ಬರೋದಲ್ಲ ಮತ್ತೆ ಗಂಡ ಹೆಂಡರ ಜಗಳ ಉಂಡು ಮಲುವ ತನಕ ಮುಂದ್ರಿ ಲಿಂಗಕ್ಕ ನೀರ ಎರೆದಂಗ ಹಿರೆ ಹೊಳೆ ಗಂಗವ್ವ ತುಂಬಿ ಹರದಂಗ. ಹಂಗ ನೆಗಡಿ ಕೆಮ್ಮು ಬರ್ತಿರ್ತಾವ ಸಂಸಾರದಾಗ. ಸ್ವಲ್ಪ ಮಾತು ಬಿಟ್ಟಂಗೆ ಮಾಡೋದು, ದಬ್ಬನ ಕದ ಹಾಕಿ ಒಳಗೆ ಹಚ್ಕೊಂಡು ಮಕ್ಕಳೋದು. ನಿಮಗ್ ಗೊತ್ತಿರ್ತೈತಿ, ನನಗೆ ಗೊತ್ತಿರಂಗಿಲ್ಲ. ಯಾಕಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರ್ತೈತೆ. ಯಾಕೆ ನಾ ಸನ್ಯಾಸ ಇದ್ದೀನಿ, ನನಗೇನು ಗೊತ್ತಿಲ್ಲ. ಯಾಕೆ ಸೆಟ್ಕೊಂಡಿರಲಿಲ್ಲ ಅಮ್ಮಾರ ಗಂಡರು ನಂಬಿಸ್ತಾರೆ. ಇಲ್ಲ ದೀಪಾವಳಿ ನಿನಗೆ ಹೇಳ್ರಿ ಬ್ರದರ್ಸ್, ಹೌದಲ್ಲ? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರಲಿದ್ದರೆ ನಾನು ಒಬ್ಬ ಸಿಪಾಯಿ, ಒಬ್ಬ ಸಿಪಾಯಿ. ಎಂದು ಬಿಡಂಗಿಲ್ಲ ತವ್ರ ಮಕ್ಕಳಂದ್ರೆ ಇಲ್ಲೇ ಲೋಕಲ್ ಇದ್ರು ಮಂತು ಲೋಕಲ್ ತವ್ರ ಮನೆ ಇದ್ರು ಕೂಡ ಏನ ಬಿಡಂಗಿ ಬಾಡ ಹೋಗ್ಬೇಡ, ಹಾಲಾಗಿಂದ ಹೋಗಂತಿ, ಆ ಕಡೆಯಿಂದ ಉಂಡಿ ತಗೊಂಡು ಬರಾಕಂತಿ. ಹೌದಲ್ಲ? ನೋಡ್ರಿ, ನಮಗ್ ಗೊತ್ತಿರಂಗಿಲ್ಲ ಸನ್ಯಾಸಿಗಳಿಗೆ, ಅವ್ರಿಗೆ ಗೊತ್ತಿರ್ತಾವ ಎಲ್ಲ ಕಂಡ ಮೇಲೆ ಎಲ್ಲ ಎಲ್ಲ ಗೊತ್ತಾಗಿರ್ತೈತಿ. ನೋಡಿ ಹೆಂಗಿರ್ತದ ಸಂಸಾರ. ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಇನ್ನು ವಿಸಿಬಲ್ ಹ್ಯಾಂಡ್, ಕಣ್ಣಿಗೆ ಕಾಣದ ಆ ದಕ್ಷಿಣ ಆಫ್ರಿಕಾದಲ್ಲಿ ಇಬ್ರು ಇದ್ರು, ಜಗಳ ಬಂತು, ಗಂಡ ಹೆಂಡತಿಗೆ ಜಗಳ ಬಂತು. ಗಾಂಧಿಗೆ ಬಹಳ ಸಿಟ್ಟಿತ್ತಂತೆ. ಗಾಂಧಿ ವಿರುದ್ಧ ಗಾಂಧಿ ಅಂತ ಒಂದು ಪುಸ್ತಕ ಐತಿ, ಓದ್ದೇವ್ರು ನಿಮ್ಗೆ ಗೊತ್ತಿರ್ತೈತಿ, ಅದ್ರೊಳಗೆಲ್ಲ ಬರ್ತೈತಿ. ಗಾಂಧಿ ಸಿಟ್ನಾಗ ಏನ್ ಮಾಡ್ಬಿಟ್ರಿ ಅಂತ ಕೇಳಿದ್ರೆ ಆಕಿನ ಚಂಡ ಹಿಡಿದು ಹೊರ ಹಾಕ್ಬಿಟ್ರಿ. ರಾತ್ರಿ ಜಗಳ ಬಂತು, ನಡಿ ನೀನ್ ಗೆಟ್ ಔಟ್, ಗೋ ಟು ಇಂಡಿಯಾ, ನಡಿ ನೀನ್ ಇರ್ಬಾಡಿ, ನಡಿ ನೀ ದಕ್ಷಿಣ ಆಫ್ರಿಕಾ ಹೋಗ್ಬಿಡು ನೀನ್ ಇಂಡಿಯಾಕಂತ. ಎಷ್ಟು ಗಟ್ಟಿದ್ಲು ಕಸ್ತೂರ್ಬಾ ಅಂತ ಕೇಳಿದ್ರೆ ಬಹಳ ದಿಟ್ಟಿದ್ಲಕಿ. ನೀವು ಹಂಗಿರ್ಬೇಕು ಗಂಡನ ಜೊತೆಗೆ, ಅಂದ್ರ ಸ್ವತಂತ್ರ ಕೊಡ್ತಾನೆ ನಿಮ್ಗೆ. ನೋಡಿ, ಹೊರಗೆ ಹಾಕಿದ ಚಂಡ ಹಿಡಿದು ಬಂದ್ ಬಿದ್ಲಂತ. ಹಿಂಗ್ ದುಡಿದ್ಮೇಲೆ ಬಂದ್ ರಸ್ತೆದಾಗ ಬಿದ್ದಿದ್ಲು. ರಾತ್ರಿ 12ಕ್ಕೆ ದುಡ್ಯಾನ ಹೊರಗೆ ದುಡುತ್ಲಕ್ಕಿ ಬಂದ್ ಬಿದ್ದಿದ್ಲು ರಸ್ತೆದಾಗ. ಹೆಂಗ ಬಿದ್ದಿದ್ಲಲ್ಲ, ಗಾಂಧಿ ದುಡಿದ್ರಲ್ಲ ಹೆಂಗ್ ಬಿದ್ದಿದ್ಲಲ್ಲ. 4 ಗಂಟೆಗೆ ಹೋಗಿ ನೋಡಿದ್ರು ಹಂಗ ಕೂತಿದ್ಲಂತ ಕಸ್ತೂರ್ಬಾಯಿ, ಹಂಗ ಕೂತಿದ್ಲಂತ ರಸ್ತೆದಾಗ. ಏನ್ ಮಾಡ್ತು ನೀನು ಅಂತೇಳಿ ಹಂಗ ಕೂತಿಲ್ಲಂತ. ಗಾಂಧಿ ಏನಂತ, ಇಲ್ ಬಾ ನಾ ಸೋತೀನಿ ಅನ್ನಂತ. ನಾ ಸೋತೀನಿ ಒಳಗ್ ಬಾ. ಯಾಕ ನೀ ಯಾಕೆ ಇಂಡಿಯಾಕ್ ಹೋಗಂದಿ ನನಗ ಅಂತ ಕೇಳಿದ್ಲಂತಕ್ಕೆ. ನಾನ್ ನಿನ್ನ ಎಡಕ್ ಕುತ್ಕೊಂಡು ಏನ್ ಮಾಡೀನಿ ಓಡಿ ಹೋಗಕ್ಕ ನಿನ್ನ ಎಡಕ್ ಕುಂತ ತಾಳಿ ಕಟ್ಕೊಂಡ್ ಬಂದೀನಿ. ಮಳಿ ಬಡದ್ ಬಂದೀನಿ ಮನೆಗೆ, ಹಂಗ ಬಂದಿಲ್ಲ, ಓಡಿ ಬಂದಿಲ್ಲ, ಅದಕ್ಕೆ ನಾ ಹೋಗಂಗಿಲ್ಲ ಅಂತಂದ್ಲಂತಕಿ. ಅಂದಾಗ ಗಾಂಧಿ ಕುತ್ಕೊಂಡಂತ ಸುಮ್ಮನೆ ಕಣ್ಣು ಮುಚ್ಕೊಂಡ್ 4 ನಶಿನಾಗ ಕುತ್ಕೊಂಡು ಬಿಟ್ಲಿ. ಅವನಿಗೆ ಅದು ಬಂತಂತ, ನಾನು ಹೆಂಡತಿ ರಸ್ತೆದಾಗ ದೂಡಿ 1 ಗಂಟೆಗೆ ದೂಡಿನಿ, 4 ಗಂಟೆಗೆ ಬಾಗಲ ತೆಗೆದ್ರು ಅಲ್ಲಿ ಹಂಗ ಕುಂತಾಳ. ಹಿಂಗ ಕುಂತಾಳ ಅಂತ ಕೇಳಿದ್ರೆ ಅವಳಲ್ಲಿ ಇರ್ತಕ್ಕಂಥ ಸಹನೆ, ಶಾಂತಿ ಎಷ್ಟು ದೊಡ್ಡದಿಲ್ಲ. ಅದು ನನ್ನ ಜೀವನ ರೂಢಿಸ್ಕೋಬೇಕು ಅಂದ್ರೆ ಗಾಂಧಿ ತನ್ನ ಹೆಂಡತಿಯನ್ನು ಆದರ್ಶವಾಗಿ ಇಟ್ಕೊಂಡ್ರು ಅಂತ. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ನೋಡಜ್ಜ ನೋಡು ನಿನ್ನ ಶಿವಧನಸ್ಸು ಪ್ರದರ್ಶನಾಲಯಕ್ಕಿಟ್ಟ ಒಂದು ಪೂಜ್ಯ ವಸ್ತು ಅಂತೇಳಿ ಗಾಂಧಿ ಬಗ್ಗೆ ಬರೀತಾರೆ. ಅದಕ್ಕೆ ಅದನ್ನೆಲ್ಲವನ್ನ ಮಾಡಿ ಅದನ್ನ ಅಳವಡಿಸಿಕೊಂಡು 250 ವರ್ಷ ಮಾಡಿದಂತ ಬ್ರಿಟಿಷರನ್ನೇ ದೇಶದಿಂದ ಓಡಿಸಬೇಕಾದ್ರೆ ಒಬ್ಬ ಹೆಂಡತಿ ಗಾಂಧಿಗೆ ಪ್ರೇರಣೆ ಆದ್ಲು ಅಂತ ಕೇಳಿದ್ರೆ, ಒಬ್ಬ ಹೆಣ್ಮಗಳ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣಿನ ಪಾತ್ರ ಏನು ಅನ್ನುವಂಥದ್ದು ಬಹಳ ಮಹತ್ವ ಇದೆ. ಹಂಗಿಲ್ಲಿ ತೊಟ್ಟಿಲಲ್ಲಿ ಹಾಕ್ಯಾಳ, ಹಾಡಾಕತ್ತಾಳ. ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗೋ ಕಂದಯ್ಯ, ಜ್ಯೋತಿಯೇ ಆಗು ಜಗತ್ತೆಲ್ಲ. ನೋಡ್ಬಾ ಲಿಂಗಮ್ಮ, ನೀನ್ ಏನಾಗ್ಬೇಕಂತ ಕೇಳಿದ್ರೆ ಹಂಗ ಹೋಗಿ ನೀನೇನಾಗ್ಬೇಕು, ಲಿಂಗವಾಗ್ಬೇಕಾಗ್ಯದ. ಲಿಂಗಮ್ಮ ಹೋಗಿ ದಾನಮ್ಮ ಮಕ್ಕಳ ಮುಂದ ಹಂಗ ಹೋಗಿ ಲಿಂಗ ಆಗಕ್ ಬಾಳ್ ಬ್ಯಾಡ್ರಿ. ಏನ್ ಬೇಕು, ಲೀ ಆಗ್ಬೇಕಂತ ಕೇಳಿದ್ರೆ ಏನಾಗ್ಬೇಕು, ನಡ್ಬರ್ಕ್ ಒಂದೈತ್ ನೋಡ್ರಿ. ಏನೈತಿ ಅದಾಗ, ಏನೈತಿ ಗೆರಿ ಐತಿಲ್ಲ, ಗೆರಿ ತೆಗೆದ್ರೆ ಏನಾಗ್ತತಿ? ಹೌದಲ್ಲ, ಹೋಗಿ ಲೀ ಆಗಿಬಿಡ್ತತಿ, ಹಂಗ ಹೋಗಿ ಲಿಂಗ ಆಗಿಬಿಡ್ತತಿ. ಇಷ್ಟ ಪರಿವರ್ತನೆ ಅದಕ್ಕೆ ಆಚಾರವನ್ನು ಅಂತ ಹೇಳಿ ಕಲಿಸಾಕತ್ತಾಳ, ಟ್ರೀಟ್ ಮಾಡಾಕತ್ತಾಳ, ಮಗು ಬೆಳೆಸಾಕತ್ತಾಳ. ಇರ್ಬೇಕು ಸಂಸ್ಕಾರ ಇರ್ಬೇಕು,
ಬಂಡಿಗೆ ಕೀಲಿದ್ರೆ ಚಂದ, ಜೀವನಕ್ಕ ಸಂಸ್ಕಾರ ಇದ್ರೆ ಚಂದ. ಸಂಸ್ಕಾರವಿಲ್ಲದ ಜೀವನ ಬೋರ್ಡು ಬ್ರೇಕು ಡ್ರೈವರ್ ಇಲ್ಲದ ಬಸ್ಸಿನಂತೆ ಅಂತ ಹೇಳ್ತಾರೆ. ಅಂತ ಸಂಸ್ಕಾರವನ್ನ ಯಾರು ಕೊಡಾಕತ್ತಾರ ಅಂತ ಕೇಳಿದ್ರೆ ಲಿಂಗಮ್ಮನಿಗೆ ಶಿರಸಮ್ಮ ಕೊಡಾಕತ್ತಾಳೆ. ಎಷ್ಟು ಚಲೋ ಮಗು ಬೆಳೆಯಾಕತ್ತಿತ್ತು ಅಂತ ಕೇಳಿದ್ರೆ ಶಿರಸಮ್ಮ ಕೊರಳಾಗ ಏನಾರ ಸ್ನಾನ ಮಾಡುವುದು ಲಿಂಗ ಅದೆಲ್ಲ ತೆಗೆದಿಟ್ಟಿದ್ಲು. ಅಲ್ಲಿ ಬಂದು ನೆನಪಾರಿ ಅಂತ ಕೇಳಿದ್ರೆ ಆ ಮಗುವಿಗೆ ತೊಟ್ಲ ಮುಟ್ಟಾಕ ಬಂದ್ರ ಅದು ಅಳಾಕತ್ತಿ ಬಿಡ್ತಿತ್ತಂತೆ. ನನ್ನ ಮಗು ಅಳಾಕತ್ತಿತ್ತಂದ್ರೆ ಹಿಂಗ್ ಕೈ ಆಡ್ಸ್ಕೊತೀನಿ, ನಾನು ನನ್ನ ಲಿಂಗವನ್ನ ಅಲ್ಲಿಟ್ಟು ಬಂದಿನಿ ಅದಕ್ಕೆ ಅಳಾಕತ್ತೈತಿ ಅಂತಿದ್ದಂತೆ. ಹಣಿಗೆ ವಿಭೂತಿಯನ್ನ ಹಚ್ಚಿ ಕೊರಳಾಗ ಲಿಂಗವನ್ನ ಹಾಕಿ ಎದೆಯ ಹಾಲನ್ನ ಕೊಟ್ರ ಆ ಮಗು ಎದೆಯ ಹಾಲನ್ನ ಕುಡಿತಿತ್ತಂತೆ. ಇಲ್ಲಂದ್ರೆ ಎದೆಯ ಹಾಲನ್ನ ಕುಡಿತಾ ಇರ್ಲಿಲ್ಲಂತೆ. ಲಿಂಗ ಪೂಜೆಯನ್ನ ಮಾಡಿ ಮಲೆ ಉಣಿಸಿದ್ರೆ ಆನಂದದಿಂದ ಮಲೆ ಕುಡಿತಾ ಇತ್ತು. ಹೀಗೆ ಆ ಸಂಸ್ಕಾರದ ಅಡಿಯಲ್ಲಿ ಬೆಳೀತಾ ಇದೆ ಆ ಮಗು, ಬೆಳೀತಾ ಇದೆ. ಒಂದು ದಿನ ಬೇರೆಯವರು ಯಾರೋ ಬರ್ತಾರೆ, ಲಿಂಗವಿಲ್ಲದವರು ಬಂದು ಅದನ್ನ ಲಿಂಗಮ್ಮನನ್ನ ಮುಟ್ಟಾಕ್ ಹೋದಾಗ ಏನ್ ಆಗ್ತಾ ಇದೆ ಅಂತ ಕೇಳಿದ್ರೆ ಅಳಾಕ್ ಹತ್ತಿ ಬಿಡ್ತಾಳೆ. ಲಿಂಗಮ್ಮ ಅಳಾಕ್ ಹತ್ತಿ ಬಿಡ್ತಾಳೆ. ಅಳ ಮುಂದೆ ಯಾಕೆ ಅಳಾಕ್ ಹತ್ತಿದ್ಲು ಅಂತ ಕೇಳಿದ್ರೆ ಯಾರಾದ್ರೂ ಲಿಂಗ ವಿಭೂತಿಯಿಂದ ಅವ್ರು ಹೋಗಿ ಮುಟ್ಟಿದ್ರೆ ಆ ಮಗು ಅಳಲಿಕ್ಕೆ ಹತ್ತಿತ್ತಂತೆ. ಆಟೋಮೆಟಿಕ್ಲಿ ಆಗಿ ಅಳಲಿಕ್ಕೆ ಹತ್ತಿ ಬಿಡ್ತಿತ್ತಂತೆ. ಹಿಂಗೆ ಆ ಮಗು ಸಂಸ್ಕಾರದಿಂದ ಬೆಳೀತಾ ಇದೆ, ಸಂಸ್ಕಾರದಿಂದ ಬೆಳೀತಾ ಇದೆ. ಪ್ರತಿದಿನ ತಾಯಿ ಇಷ್ಟೇ ಸಂಸ್ಕಾರ ಕೊಡ್ತಿದ್ಲ. ತಂದೆಯ ಪಾತ್ರವು ಬಹಳ ಇತ್ತು ಅವಳ ಜೀವನದಲ್ಲಿ. ತಂದೆಯ ಪಾತ್ರವು ಕೂಡ ಬಹಳ ಇತ್ತು. ದಿನಾಲು ಆ ಮಗುವನ್ನ ಕರೆದುಕೊಂಡು ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ ಅವ್ರ ತಂದೆ ಅನಂತರಾಯ ಬಗಲ ಕತ್ಕೊಂಡು ಮಗನನ್ನ ಪ್ರೀತಿಯಿಂದ ಮಠಕ್ಕೆ ಕರ್ಕೊಂಡು ಹೋಗಿದ್ಲಂತ. ಮಠಕ್ಕೆ ಕರ್ಕೊಂಡು ಹೋಗಿದ್ಲ. ಆ ಊರಿನಲ್ಲಿ ಶಾಂತವೀರ ಸ್ವಾಮಿಗಳ ಮಠ. ಆ ಮಠದಲ್ಲಿ ಕರ್ಕೊಂಡು ಹೋಗಿಲ್ಲಂತ. ನೀವು ತಿಳ್ಕೋಬೇಕು, ಮಕ್ಕಳು ನೀವು ಗುಡಿಗೆ ಹೊಂಟ್ರಿ ಮಠಕ್ಕೆ ಹೊಂಟ್ರಿ ಎಲ್ಲರಂತ ಕೇಳಿದ್ರೆ ನಿಮ್ ಮನ್ಯಾಗ ಸಣ್ಣ ಮಕ್ಕಳಿದ್ರೆ ಕರ್ಕೊಂಡು ಬರ್ಬೇಕು, ಅವ್ನು ಮಠಕ್ಕೆ ಕರ್ಕೊಂಡ್ ಬರ್ಬೇಕು. ಸಂಸ್ಕಾರ ಬಹಳ ದೊಡ್ಡದು. ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು, ಕರ್ಕೊಂಡ್ ಬರ್ಬೇಕು. ಇಳಕಲ್ಲದಲ್ಲಿ ವಿಜಯ ಮಹಾಂತ ಶಿವಯೋಗಿಗಳಂತ ನಿಮ್ಗೆಲ್ಲ ಗೊತ್ತಿದೆ. ವಿಜಯ ಮಹಾಂತೇಶ್ವರ ಮಠ ಬಹಳ ದೊಡ್ಡದಿದೆ. ಒಬ್ಬ ವ್ಯಕ್ತಿ ತನ್ನ ಮೊಮ್ಮಗನ ಕರ್ಕೊಂಡು ಮಠಕ್ಕೆ ಹೋಗಿರ್ತಾನೆ. ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಈ ಗದ್ದಿಗೆ ಬಾಳ ಅದಾವು. ಎಲ್ಲಾ ನಮಸ್ಕಾರ ಮಾಡ್ಕೊಂತ ಹೋಗೋರೊಳಗೆ ಈ ಮೊಮ್ಮಗನ ಬಿಟ್ಟು ಬಿಡ್ತಾನೆ. ಕೈ ಬಿಟ್ಟು ಬಿಡ್ಲಿ ಆ ಮೊಮ್ಮಗ ಎಲ್ಲಿ ಹೋಗ್ತಾನ ಅಂತ ಕೇಳಿದ್ರೆ ಅವ್ರ ಅಜ್ಜನ ಬಿಟ್ಟು ಓಡಿ ಒಳಗೆ ಹೋಗ್ತಾನ. ಮಠದಾಗ ಒಳಗ್ ಹೋಗಿ ಏನ್ ಮಾಡಿರ್ತಾನ ಅಂತ ಕೇಳಿದ್ರೆ ಆ ಶಿವಯೋಗಿಗಳೇನು ಕುಂತಿರ್ತಾರ ಕುರ್ಚಿಯ ಮೇಲೆ ಹೋಗಿ ಆ ಶಿವಯೋಗಿಗಳ ತೊಡಿ ಮೇಲೆ ಕುಂತ ಬಿಟ್ಟಿರ್ತಾನೆ. ನೋಡಕ್ ಚಂದ ಇರ್ತಾನ. ಅವರು ನೋಡಿ ಏನ್ ಮಾಡ್ಬಿಡ್ತಾರ ಅಂತ ಕೇಳಿದ್ರೆ ಅವ್ನ ತೊಡಿ ಮೇಲೆ ಕರ್ಕೊಂಡು ಕುಂತ ಬಿಟ್ಟಿರ್ತಾರ. ಇವ ಎಲ್ಲಾ ಗದ್ದಿಗೆ ನಮಸ್ಕಾರ ಒಳಗ ಹೋಗಿ ನೋಡೋರೊಳಗ ಅವ್ರು ಶಿವಯೋಗಿಗಳು ಅವ್ರ ಮೇಲೆ ಹತ್ತು ಬಾಳ ಕಾಲ್ ಬಡಿತಾವ ಅಂತೇಳಿ ಎತ್ಕೊಳಕ್ ಹೋಗ್ತಾನ. ಅವಾಗ ಶಿವಯೋಗಿಗಳು ಹೇಳಿದ್ರಂತೆ, ನೋಡಪ್ಪ ನಿನ್ನ ಮಗ ಇವತ್ತು ನನ್ನ ತೊಡಿ ಮೇಲೆ ಕುಂತಾನ ಬಂದ್ ಮಾಡಿದಾಗ ಮುಂದೆ ಕರ್ನಾಟಕ ಸರ್ಕಾರದ ಕುರ್ಚಿ ಮೇಲೆ ಕುಂದಿರ್ತಾನ ನೋಡಿ ಮಗ ಅಂತ ಹೇಳ್ತಾರೆ. ಅವರೇ ಮುಂದೆ ಕಂಠಿಯವರಾಗಿ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ ಹೊರಹೊಮ್ಮುವಂತ ಚರಿತ್ರೆಯನ್ನು ನಾವು ಕಾಣ್ತೀವಿ. ಬಂಧುಗಳೇ, ಇದನ್ನ ಯಾಕೆ ಹೇಳಾಕತ್ತೇನೆ ಈ ಸಂದರ್ಭದಲ್ಲಿ ಅಂತ ಕೇಳಿದ್ರೆ, ಈ ಮಕ್ಕಳನ್ನ ಗುಡಿಗಳಿಗೆ ಮಠಗಳಿಗೆ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಸಂಸ್ಕಾರ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತದೆ. ಇಂಥ ಸಂಸ್ಕಾರವನ್ನು ಯಾರು ಕೊಡಾಕತ್ತಾರ ಅಂತ ಕೇಳಿದ್ರೆ ಇಲ್ಲಿ ಶಿರಸಮ್ಮ ಮತ್ತು ಅನಂತರಾಯರು ಆ ಮಗುವಿಗೆ ಕೊಡ್ತಾ ಆ ಮಗು ಬೆಳೀತಾ 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 ದೊಡ್ಡದಾಗ್ತದೆ. ದೊಡ್ಡದಾದಾಗ ಅನಂತರಾಯ ಶಿರಸಮ್ಮರು ಒಂದು ದಿನ ಶುಭ ಮುಹೂರ್ತದಲ್ಲಿ ದಿನ ಏನ್ ಮಠಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ವಿಚಾರ ಮಾಡ್ತಾರೆ ಏನು ನನ್ನ ಮಗುವಿಗೆ ವಿದ್ಯೆಯನ್ನು ಕಲಿಸ್ಬೇಕು ಅಂತ ಹೇಳಿ. ಆ ಮಗುವಿಗೆ ವಿದ್ಯೆಯನ್ನು ಕಲಿಸ್ಬೇಕು ಅಂತೇಳಿ ವಿಚಾರವನ್ನು ಮಾಡ್ತಾರ. ವಿಚಾರವನ್ನ ಮಾಡಿ ಈಗಿನ ಹಾಗೆ ಶಾಲೆಗಳಿರಲಿಲ್ಲ. ಆಗ ಹೆಂಗಿದ್ವು ಅಂತ ಕೇಳಿದ್ರೆ ಒತ್ಸು ಮಠ, ಹಿರೇಮಠ, ಸಾಲಿ ಮಠ ಅಂತ ಇದ್ದು. ಸಾಲಿ ಕಲಿಸಿದಕ್ಕೆ ಸಾಲಿ ಮಠ ಅಂತ ಬಂತು. ಓದವನ್ನ ಓದ್ಲಿಕ್ಕೆ ಹೇಳಿದಕ್ಕಾಗಿ ಓದ್ಸು ಮಠ ಅಂತ ಬಂದು. ಕೇಳಿದ್ರಿ ಇವು ಎಲ್ಲ ಯಾಕೆ ಬಂದಾವು ಅಂತ ಕೇಳಿದ್ರೆ ಓದನ್ನ ಹೇಳಿದ್ದಕ್ಕಾಗಿ ಓದ್ಸು ಮಠ, ಸಾಲಿಯನ್ನು ಕಲಿಸಿದ್ದಕ್ಕಾಗಿ ಸಾಲಿ ಮಠ.
ಊರಾಗ ಇದನ್ನೆಲ್ಲ ಸಿಸ್ಟಮ್ ಮಾಡಿದವ್ರು ಯಾರಂತ ಕೇಳಿದ್ರೆ 12ನೇ ಶತಮಾನದ ಶರಣರು ನೆನ್ಪಿಟ್ಕೋಬೇಕು ನೀವು. ಊರಾಗ ಒಂದು ಹಿರೇಮಠ ಮಾಡಿರ್ತಿದ್ರು ಅವರು. ಹಿರೇಮಠದ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಆ ಏನು ಬಸವಾದಿ ಶರಣರು ಲೋಕವನ್ನ ಸಂಚಾರ ಮಾಡ್ಕೊಂತ ಕರ್ನಾಟಕದಲ್ಲಿ ಹೋದ್ರಲ್ಲ, ಬಸವಣ್ಣವ್ರಿಗೆ ಈ ಒಂದು ಸಮಾಜವನ್ನು ತಿದ್ದಬೇಕು ಅನ್ನುವಂತ ಬಯಕೆ ಇತ್ತು. ಅವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಮೊಟ್ಟ ಮೊದಲು ಇಷ್ಟಲಿಂಗವನ್ನ ಕಂಡು ಹಿಡಿದು ಇಷ್ಟಲಿಂಗದ ಜನಕ ಯಾರಾಗಿದ್ರು ಅಂತ ಕೇಳಿದ್ರೆ ಬಸವಣ್ಣ ಆಗಿದ್ರು. ಅಲ್ಲಿವರೆಗೆ ಲಿಂಗ ಇರಲಿಲ್ಲ ಅಂತ ಅಲ್ಲ, ಸ್ಥಾವರ ಲಿಂಗಗಳಿತ್ತು, ಗುಡಿಯೊಳಗಿರ್ತಕ್ಕಂತ ಲಿಂಗಗಳಿತ್ತು. ಆ ಲಿಂಗಕ್ಕ ಎಲ್ಲರಿಗೆ ಮುಟ್ಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಗುಡಿಯೊಳಗೆ ಪರ್ಮಿಷನ್ ಇರಲಿಲ್ಲ. ಅಲ್ಲಿ ಜಾತಿ ವ್ಯವಸ್ಥೆ ಅಡ್ಡ ಬರ್ತಿತ್ತು, ಕೆಳಜಾತಿಯವರು ಹೊರಗೆ ನಿಲ್ಬೇಕು, ಎಲ್ಲರೂ ಹೋಗಿ ಲಿಂಗವನ್ನು ಮುಟ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದನ್ನೆಲ್ಲವನ್ನ ನೋಡಿದಂತ ಬಸವಣ್ಣ ಒಂದು ತಲೆಯನ್ನು ನೋಡಿಸ್ತಾರೆ. ಏನು ಅಂತ ಕೇಳಿದ್ರೆ ಒಳಗಿರ್ತಕ್ಕಂತ ಲಿಂಗವನ್ನ ಚುಳುಕಾದ ಚೇತನವನ್ನ ಮಾಡಿ ಭಕ್ತರ ಅಂಗೈಯಲ್ಲಿ ಕೊಟ್ಟು ಬಿಟ್ರೆ ಈ ದೇಹವೇ ದೇವಾಲಯ ಆಗಿಬಿಡ್ತದಲ್ಲ. ಅದಕ್ಕೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಚಿರ ಹೊನ್ನಿನ ಕಳಸವಯ್ಯ. ಸಮ ಉಂಟೇನಯ್ಯ ಗಣಪತಿಯಾಗಿ ತಾನೇ ಸತಿಯಾಗಿ, ಗಣಪತಿಯಾಗಿ ತಾನೇ ಸತಿಯಾಗಿ, ಲಿಂಗದಲ್ಲಿ ಬೇರೆತ ಶರಣರಿಗೆ, ಲಿಂಗದಲ್ಲಿ ಬೇರೆತ ಶರಣರಿಗೆ ಸಮ ಉಂಟೆ ಸಮ ಉಂಟೆ ಯಾವ ಸಾಮಾಜಿಕ ವ್ಯವಸ್ಥೆಯನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಲಿಕ್ಕೆ ಇವತ್ತು ನೀವು ಒಂದು 5 ನಿಮಿಷದಾಗ ಮುಗಿಸ್ತೇನೆ. ಹೆಂಗ್ ಬಂತಿ ಪರಂಪರೆ? ಮಠಪತಿ ವಸ್ತ್ರದ ಮಠ ಅಂತದು ಸಮಾಜದಾಗ ಅದಾವೆಲ್ಲ ಗೊತ್ತಿತ್ತಲ್ಲ ನಿಮ್ಗೆಲ್ಲ. ವಸ್ತ್ರದ ಮಠ ಅಂತೇಳಿ ಯಾಕೆ ಬಂತು? ವಸ್ತ್ರದವ್ರಂತೆ ಯಾಕೆ ಬಂತು? ಮಠಪತಿಯವ್ರಂತೆ ಯಾಕೆ ಬಂತು? ಅವ್ರ ಅಡ್ರೆಸ್ ಯಾಕೆ ಬಂತು? ಹಂಗ ಅನ್ನೋದು ಕೇಳಾಕತ್ತೇನೆ.
ಹಿರೇಮಠ ಹೆಂಗ್ ಬಂದು ಇವನ್ನೆಲ್ಲವನ್ನು ಹುಟ್ಟು ಹಾಕಿದವರು ಬಸವಣ್ಣವರು. ನೆನಪಿಟ್ಕೋಬೇಕಿದೆಲ್ಲ. ಇತಿಹಾಸ ಹೇಳ್ತಿದ್ದೇನೆ. ಒಬ್ಬೊಬ್ಬ ಶರಣರನ್ನ ಒಂದೊಂದು ಊರಿಗೆ ಕಳಿಸ್ತಾ ಇದ್ರು ಬಸವಣ್ಣವರು. 770 ಅಮರಗಣಗಳಿದ್ರು ಕಲ್ಯಾಣದಲ್ಲಿ. ಅವರನ್ನ ನಾಡಿನ ಮೂಲೆಗೆ ಕಳಿಸಿ ಒಂದೊಂದು ಊರಿನಲ್ಲಿ ಇರಾಕ್ ವ್ಯವಸ್ಥೆಯನ್ನು ಮಾಡ್ತಾರೆ. ಅದರಲ್ಲಿ ಬಂದು ಶರಣರು ಏನು ಕಲ್ಯಾಣದಿಂದ ಬರ್ತಿದ್ರಲ್ಲ, ಊರಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಕರೆದು ಜನರೆಲ್ಲ ಕೂಡಿಸಿ ಇಂಥ ಜಾಗದಲ್ಲಿ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಕೂಡಿಸ್ತಾ ಇದ್ರು. ಕೂಡಿಸಿ, ಅಪ್ಪ ಲಿಂಗ ಪೂಜೆಯನ್ನು ಹಿಂಗ್ ಮಾಡ್ಬೇಕು, ಪಾದೋದಕವನ್ನು ಹಿಂಗ್ ತಗೋಬೇಕು, ಅದ್ರೊಳಗೆ ಶಾಣೆ ಯಾವ ಇರ್ತಾನಲ್ಲ ಹೆಂಗ ಸಾಲಿಯೊಳಗೆ ಡ್ರಿಲ್ ಮಾಡಿಸೋರು ಚಲೋ ಮಾಡೋ ಹುಡುಗನ ಮುಂದೆ ನಿಲ್ಲಿಸಿ ಡ್ರಿಲ್ ಮಾಡಕ್ ಹಚ್ತಾರಲ್ಲ, ಹಂಗ ಬಸವಣ್ಣವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಶಾಣ್ಯಾರು ಯಾರ್ಯಾರು ಅದ್ರ ಅವ್ರೆಲ್ಲ ತಗೊಂಡು ತಮ್ಮ ಈ ಸಮಾಜದ ಭಕ್ತರ ಮನೆಗೆ ಹೋಗಿ ನೀ ಏನ್ ಮಾಡಂತ ಕೇಳಿದ್ರೆ ಲಿಂಗ ಪೂಜೆ ಮಾಡೋದು ಕಲಿಸು, ಪಾಪ ಪೂಜೆ ಮಾಡೋದು ಕಲಿಸು, ಇದನ್ನೆಲ್ಲ ಕಲಿಸು ಅಂತ ಹೇಳಿ ಒಬ್ಬ ಜಂಗಮನನ್ನ, ಹಿರಿಯ ಜಂಗಮನನ್ನ ತಯಾರು ಮಾಡಿದ್ರು. ಅವನಿಗೆ ಹಿರಿಯ ಮಠ ಅಂತ ಹೇಳಿ ಅಡ್ರೆಸ್ ಅನ್ನು ಕೊಟ್ಟರು. ನೆನ್ಪಿಟ್ಕೋರಿ, ಹಿರಿಯ ಮಠ ಬಂದಿದ್ದು ಬಸವಣ್ಣವರ ಕಾಲದಿಂದ ಬಂದಿದೆ. ಹಿರಿಯ ಮಠ ಅಂತಂದ್ರು. ಅವನಿಗೆ ಆ ಹಿರಿಯ ಮಠದವರೆಲ್ಲ ಕೂಡ್ಕೊಂಡು ಲಿಂಗಾರ್ಚನೆಯನ್ನು ಮಾಡ್ಲಿಕ್ಕೆ ಭಕ್ತರಿಗೆ ಕಲಿಸ್ತಾ ಇದ್ರಲ್ಲ, ಅವ್ರಿಗೆ ಪತ್ರಿ ಪುಷ್ಪವನ್ನು ತಂದು ಕೊಡಾಕ ಒಬ್ಬ ನೇಮಿಸಿದ್ರು. ಅವನಿಗೆ ಏನಂತ ಕೇಳಿದ್ರು, ಮಠಪತಿ ಅಂತ ಹೇಳಿ ಕರ್ಕೊಂಡು ಬಂದ್ರು. ವ್ಯವಸ್ಥೆ ಇಲ್ಲಿದೆ, ತಿಳ್ಕೋಬೇಕು ಹೆಂಗ್ ಬಂತಿ ವ್ಯವಸ್ಥೆ. ಅವನಿಗೆ ಮಠಪತಿ ಅಂದ್ರು. ಅವರ ಜಂಗಮರ ವಸ್ತ್ರವನ್ನೆಲ್ಲ ತೊಳೆದು ಮಡಿ ಮಾಡಿ ತಂದು ಕೊಡ್ತಿದ್ದ. ಅವನಿಗೆ ವಸ್ತ್ರದ ಮಠ ಅಂತ ಹೇಳಿ ಬಂತು. ಸಾಲಿಯನ್ನು ಕಲಿಸಾಕತ್ತಿದ್ರು, ಸಾಲಿ ಮಠ ಅಂತ ಬಂತು. ಕಲಿಸಿದ್ದನ್ನು ಓದ್ಸಾಕ ಒಂದಿಷ್ಟು ಮಂದಿ ಕಲಿಸಾಕತ್ತಿದ್ರು, ಅದು ಓದ್ಸು ಮಠ ಅಂತ ಬಂತು. ಒಂದೊಂದು ಮಠಗಳು ಹೀಗೆ ಬರಬೇಕಾದ್ರೆ ಆ ಸಿಸ್ಟಮ್ ಅನ್ನು ಮಾಡಿ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಕಲ್ಯಾಣದ ಅಣ್ಣ ಬಸವಣ್ಣ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಹಿರೇಮಠ ಹೆಂಗ್ ಬಂತು, ಉಳಿದ ಮಠಗಳ ಹೆಂಗ್ ಬಂದು, ಇತಿಹಾಸವನ್ನು ಓದ್ರಿ, ಮುಚ್ಚುದಲ್ಲ, ಟು ಡಿಸ್ಕವರ್, ತೆಗಿಬೇಕದನ್ನು ತೆಗೆದು ಓದಬೇಕು. ಅವಾಗ ಅಲ್ಲಿ ಏನೈತೆ ಅನ್ನೋದು ನೈಜ ಇತಿಹಾಸ ಅನ್ನುವಂಥದ್ದು ಹೊರಗೆ ಬರ್ತದೆ. ಇದನ್ನೆಲ್ಲ ನಾವು ತೆಗೆದು ಓದ್ಬೇಕು. ಅಬ್ಬ ಹಿಂಗೈತಲ್ಲ, ಇದು ಎಷ್ಟು ಅದ್ಭುತ ಇದೆ ಇಲ್ಲಿ ಬಸವಣ್ಣ. ಅದಕ್ಕ ಶರಣರು ಬಸವಣ್ಣವ್ರ ಬಗ್ಗೆ ಹೇಳ್ತಾರ, ನಡೆಯ ಕಲಿಸಿದ ಬಸವಣ್ಣ, ನುಡಿಯ ಕಲಿಸಿದ ಬಸವಣ್ಣ, ಕಾಲಿಲ್ಲದ ಮಂಗೆ ಕಾಲು ಕೊಟ್ಟೆ ಬಸವ, ಕಣ್ಣಿಲ್ಲದ ಮಂಗೆ ಕಣ್ಣು ಕೊಟ್ಟೆ ಬಸವ, ಎನ್ನ ಕಣ್ಣಿಂಗೆ ಕಾಲಿಂಗೆ ಗತೆಯೋ ಮತೆಯೋ ಬಸವಣ್ಣನಯ್ಯ ಅಂತ ಹೇಳ್ಬೇಕಾದ್ರೆ ಶರಣರು ಹೇಳಿದ್ರು. ಕಣ್ಣಿಲ್ದವ್ರು ಕಣ್ಣು ಕೊಟ್ಟಿ, ಕಾಲಿಲ್ದವ್ರು ಕಾಲು ಕೊಟ್ಟಿ ಅಂತ ಕೇಳಿದ್ರೆ ಯಾವ್ದಾರ ಅವ್ರು ಬೋನ್ಸ್ ಮುರಿದು ಕಟ್ಟು ಡಾಕ್ಟರ್ ಆಗಿರಲಿಲ್ಲ ಬಸವಣ್ಣವರು. ಏನು ಅಂತ ಕೇಳಿದ್ರೆ ಕಾಲಿಲ್ಲದವರಿಗೆ ಕಾಲು ಕೊಟ್ಟೆ ಅಂತ ಕೇಳಿದ್ರೆ ಈ ಸಮಾಜಕ್ಕೆ ನಡಿಲಿಕ್ಕೆ ದೇಹ ಹೋಗ್ಲಿಕ್ಕೆ ಕಾಲ ಹೆಂಗ್ ಬೇಕೋ ಈ ಸಮಾಜ ಅನ್ನುವಂತ ಪುರುಷ ಹೋಗ್ಲಿಕ್ಕೆ ಆಚಾರವನ್ನು ನೀಡುವಂತದ್ದು ಯಾವ್ದು ಅಂತ ಕೇಳಿದ್ರೆ ಆಚಾರವನ್ನು ಕೊಟ್ಟಿ ನಡೆಯುವಂತೆ ಮಾಡಿದೆ. ಕಣ್ಣು ಕೊಟ್ಟೆ ಅಂತ ಕೇಳಿದ್ರೆ ಜ್ಞಾನವನ್ನು ಕೊಟ್ಟೆ ನೀನು ಅಂತ ಹೇಳಿ ಬಸವಣ್ಣವ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಬರ್ತಾರೆ. ಯಾಕೆ ಇದನ್ನು ಹೇಳಕತ್ತೀನಿ ಅಂತ ಕೇಳಿದ್ರೆ, ಇಷ್ಟೊಂದು ಇತಿಹಾಸ ಎಲ್ಲಿದೆ ಅಂತ ಕೇಳಿದ್ರೆ, ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಸವಣ್ಣವರಿಗೆ ಕರ್ನಾಟಕ ಸರ್ಕಾರ ಕೊಡಬೇಕಾದ್ರೆ ಲಂಡನ್ನಿನ ಥೇಮ್ಸ್ ನದಿ ಮೇಲೆ ಬಸವಣ್ಣವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸುಮ್ಮನೆ ಹಂಗ ಬಂದಿಲ್ಲ. ಬಸವಣ್ಣವ್ರ ಅಂತ ಕಾರ್ಯ ಮಾಡಿ ಹೋಗ್ಯಾರ. ಈ ಕರ್ನಾಟಕದಲ್ಲಿ ಯಾವನೂ ಮಾಡಿಲ್ಲ ಹಂಗೆ. ಏನೋ ಅಂಬೇಡ್ಕರ್ ಸಂವಿಧಾನ ಬರೆದಾರ ಅಂತ ಕೇಳಿದ್ರೆ ಬಸವಣ್ಣ ಸ್ಟೇಡಿಯಂ ನಿರ್ಮಾಣ ಮಾಡಿಟ್ರು, ಅದರಲ್ಲಿ ಸೆಂಚುರಿಯನ್ನು ಬಾರಿಸಿದವರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂಥದ್ದನ್ನ ಕರ್ನಾಟಕದ ಇತಿಹಾಸದಲ್ಲಿ ನಾವು ಸ್ವಚ್ಛವಾಗಿ ತಿಳ್ಕೋಬೇಕು. ಅದಕ್ಕೆ ಶರಣರು ಅಂತ ಕಲಿಸುವ ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಬಸವಣ್ಣವರು, ಎಷ್ಟು ತೊಂದರೆ ಆದರೂ ಈ ಸಮಾಜಕ್ಕೆ ಸಂಸ್ಕಾರವನ್ನು ಕೊಡಬೇಕಾದ್ರೆ ಬಹಳ ಅದ್ಭುತವಾದಂತಹ ಸಂಸ್ಕಾರವನ್ನು ಕೊಟ್ಟರು. ಬಹುಶಃ ಒಂದ್ ದಿವಸ ನಮ್ಮ ಮಠದಾಗ ಒಬ್ರು ಹಾಡಾಕತ್ತಿದ್ರು, ಸಭಾದ ಕುಂತ ನಮ್ಮ ಚೆನ್ನಮ್ಮ ಪಶುಪತಿ ಮಠ ಬಸವಣ್ಣವ್ರ ಬಗ್ಗೆ ಬಹಳ ಚಂದ ಹಾಡ್ತಾರೆ. ನಿನ್ನೆ ಹಾಡಿಸ್ಬೇಕಂತ ಮಾಡಿದ್ದೆ ನಾ ಹಾಡನ್ನು, ಟೈಮಿನ ಅಭಾವ ಇರೋದಕ್ಕೆ ಹಾಡಿಸ್ಲಿಲ್ಲ. ಅವ್ರ ಹಾಡಿನೊಳಗೆ ಅದು ಎಲ್ಲ ಬರ್ತೈತೆ, ಕೆಲವೊಂದು ವಿಚಾರಗಳು ಬರ್ತವೆ. ನಾನು ಹಾಡನ್ನು ಬಹಳ ಸೂಕ್ಷ್ಮವಾಗಿ ಕೇಳ್ತಿರ್ತೀನಿ. ಆ ಹಾಡು ಏನು ಹೇಳ್ತದ ಅದ್ರ ಹಿಂದೆ ಬ್ಯಾಕ್ ಇತಿಹಾಸ ಏನೈತಿ, ನೀವು ಹಂಗ ಹಾಡು ಬಿಡ್ತೀರಿ, ನಿಮ್ಗೆ ಗೊತ್ತಿರಂಗಿಲ್ಲ. ಆ ಹಾಡಿನೊಳಗೊಂದು ಮತ್ತೊಂದು ಹಾಡು ಇರ್ತೈತಿ. ಆ ಹಾಡನ್ನು ನೋಡಿದ್ರೆ ಇತಿಹಾಸ ಹಿಂಗೂ ಇರ್ಬೋದಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಯಾಕೆ ಇದನ್ನೆಲ್ಲ ಹೇಳಕತ್ತೀನಿ ಇವತ್ತಿನ ಸಮಾರಂಭದಲ್ಲಿ ಅಂತ ಕೇಳಿದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಬಸವಣ್ಣವ್ರು ಹೆಂಗ್ ರೂಪಿಸಿಕೊಟ್ರು, ಈ ಮಠಗಳನ್ನೇ ಹೆಂಗ ಮಾಡಿದ್ರು ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಅಂತ ಮಠದ ಶಾಂತವೀರ ಗುರುಗಳಲ್ಲಿ ದಾನಮ್ಮ ದೇವಿ ಆಗಿರುವಂತ ಲಿಂಗಮ್ಮನ ಏನ್ ಮಾಡ್ಯಾರ ಅಂತ ಕೇಳಿದ್ರೆ, ವಿದ್ಯೆಯನ್ನ ಕಲೀಲಿಕ್ಕೆ ಕರ್ಕೊಂಡು ಹೋಗ್ಯಾರ. ಲಿಂಗಮ್ಮನಿಗೆ ಅಂದಿನಿಂದಲೇ ಪಾಠವನ್ನ
ಆ ಗುರುಗಳಾಗಿರ್ತಕ್ಕಂಥ ಶಾಂತವೀರರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಲಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಹುಟ್ಟಿದಾಗ ನೆತ್ತಿ ಮೇಲೆ ಹಸ್ತವನ್ನಿಟ್ಟು ಕಿವಿಯಲ್ಲಿ ಮಹಾಮಂತ್ರವನ್ನ ಹೇಳಿ ಆಕಿನ ಏನ್ ಮಾಡಿದ್ರು ಅಂತ ಕೇಳಿದ್ರೆ ದೀಕ್ಷೆಯನ್ನು ಕೊಟ್ಟಿದ್ರು. ಬಹುಶಃ ಹೇಳ್ಬೇಕಾಗಿತ್ತು ದೀಕ್ಷೆ ಅಂದ್ರೆ ಏನು, ಹೇಳೋದು ಭಾಳ ಇದೆ, ವೇಳೆ ಮಾತ್ರ ಸ್ವಲ್ಪ ಇದೆ. ಹೇಳ್ಬೇಕಾಗಿತ್ತು. ನೋಡೋಣ ನಾಳೆ ಒಂದು ಸ್ವಲ್ಪ ಏನಾದ್ರೂ ಟೈಮ್ ಸಿಕ್ತಂತ ಕೇಳಿದ್ರೆ ಇದೇ ಚರಿತ್ರೆ ಹೇಳೋದು ದೀಕ್ಷೆ ಅಂದ್ರೆ ಏನು, ಯಾಕೆ ನಾವು ದೀಕ್ಷೆ ತಗೋಬೇಕು, ಯಾಕೆ ವಿಭೂತಿ ಹಚ್ಕೋಬೇಕು, ಯಾಕೆ ಗಂಧ ಹಚ್ಕೋಬೇಕು, ಇದನ್ನೆಲ್ಲವನ್ನ ನಾಳಿನ ಪುರಾಣದಲ್ಲಿ ಸ್ವಲ್ಪ ತಗೊಂತೀರಿ. ದಾನಮ್ಮನ ಪುಸ್ತಕ ತಗೊಂಡು ಓದಿದ್ರೆ ಚರಿತ್ರೆ ತಿಳಿದು ಬಿಡ್ತದ. ಆದ್ರೆ ಈ ವಿಚಾರವನ್ನು ಯಾರು ಹೇಳಂಗಿಲ್ಲ ನಿಮಗೆ. ಅದಕ್ಕಂತ ವಿಚಾರಗಳನ್ನ ಟಿಪಿಕಲ್ ಆಗಿರ್ತಕ್ಕಂಥ ಕೆಲವೊಂದು ವಿಚಾರವನ್ನ ನಾಳಿನ ಸಭೆಯೊಳಗೆ ಸ್ವಲ್ಪ ಹೇಳಿ ಮುಂದೆ ನಾನು ಪ್ರವಚನಕ್ಕೆ ಹೋಗ್ತೀನಿ. ಇವತ್ತು ಬಹಳ ಸಂಖ್ಯೆಯಲ್ಲಿ ನಿನ್ನೆ ಹಾಗೆ ಬಂದಿರಿ. ಬಹುಶಃ ತೊಟ್ಲಕ್ಕೆ ಎಷ್ಟು ಮಂದಿ ಬಂದಾರ ಅಂತ ತಿಳ್ಕೊಂಡಿದ್ದೆ ನಾನು. ನಾಳೆ ಬಹುಶಃ ಗ್ಯಾಪ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೆ. ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ತುಂಬು ಹಾಗೆ ಬಂದಿರಲ್ಲ. ಬಹಳ ಖುಷಿ ಅನಿಸ್ತದೆ. ನಿಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಹೇಳಿ, ಎಲ್ಲ ಶರಣರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಮುಂದೆ ಬಹುಶಃ ಧರ್ಮಸಭೆ ಅನ್ನುವಂಥದ್ದು ನಡ್ಕೊಂಡು ಬರ್ತದೆ. ಆ ಧರ್ಮಸಭೆಗೆ ಅವಕಾಶವನ್ನು ಕೊಡಬೇಕು. ನಂದು ಇನ್ನೂ ಬಹುಶಃ 6 ನಿಮಿಷ ಟೈಮ್ ಐತಿ. ಇವತ್ತು ದಾನ ಕೊಟ್ಟಿನಿ ಅದನ್ನು. ಹೌದು ಹೇಳ್ಬೇಕು ಅದನ್ನು. ನಂದು 9ಕ್ಕೆ ಬಿಡ್ಬೇಕು ವೇದಿಕೆಯನ್ನ, ಆದರೂ 6 ನಿಮಿಷ ಮೊದಲು ಬಿಟ್ಟೇನೆ. ಆ ಕಾರ್ಯಕ್ರಮ ತಾವು ನಡೆಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸು ಪೂರ್ವದಲ್ಲಿ ಆ ಮಗು ಬಂದಿದೆ, ಒಂದು ಹಾಡನ್ನು ಹಾಡ್ತಾಳೆ. ಭಾಳ ಚಂದ ಹಾಡ್ತಾಳೆ. ನನ್ನ ಭಾಗ್ಯಶ್ರೀ ಅಲ್ಲ, ಶ್ರೀನಿಧಿ ಬಂತು, ಭಾಳ ಚಂದ ಹಾಡ್ತಾಳ ಆ ಹುಡುಗಿ. ಅವಳ ಹಾಡನ್ನು ಕೇಳೋಣ. ಕೇಳಿದ ಮೇಲೆ ನಾವು ಮುಂದಿನ ವೇದಿಕೆಗೆ ಹಾಡ್ಬಿಡ್ಲಿ. ಈಗ ಒಂದು ವೇದಿಕೆ ಹಾಡುವ ನೀನು ಬಾ ತಗೋ. ಗವಾಗಿ ಈ ಕಡೆ ಬರ್ರಿ. ಅಂಬಾದಾಸ್ ಅಲೋಣಿ ಅವರು, ಶ್ರೀ ಅಂಬಾದಾಸ್ ಅಲೋಣಿ ಅವರು ಉಪಾಧ್ಯಕ್ಷರು, ಸೋಮವಂಶಿ ಕ್ಷತ್ರಿಯ ಬ್ಯಾಂಕ್ ನಿಧಿಗೆ, ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿ ಇನ್ನೋರ್ವ ಹಿರಿಯರು ಶ್ರೀಮಠ ಸಂಪತ್ತರಾಗಿರ್ತಕ್ಕಂಥ ಶ್ರೀ ಮಹಾದೇವಪ್ಪ ಉಪ್ಪಿನ ಕಾಕ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಪತ್ರಕರ್ತರಾಗಿರ್ತಕ್ಕಂಥ ಪ್ರಕಾಶ್ ಮಾಜಾಳ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಕುತ್ಕೋಬೇಕಾಗಿ